ಇಲ್ಲ ಸರ್, ನಿಮ್ಮ ಒಂದು ಮೊಬೈಲ್ ನೋಡ್ಕೊಂಡು ನಾನು ಯಾವ್ದೋ ಒಂದು ನೋಡ್ಬೇಕಾದ್ರೆ ಈ ಒಂದು ವರ್ಷದ ಕೆಳಗೆ ನಿಮ್ಮ ಮೊಬೈಲ್ ವಿಡಿಯೋಗಳೆಲ್ಲ ನೋಡ್ಕೊಂಡು ನಾವು ಜೀವಂತವಾಗಿ ಇರ್ಬೇಕು ಅಂದ್ರೆ ನಿಮ್ಮ ಒಂದು ಸಜೆಷನ್ ನೀವು ಬೇರೆಯವ್ರದ್ದು ಕಷ್ಟಗಳು ಕೇಳಿದ್ದೆ ನನಗೆ ಒಂದ್ ಸ್ವಲ್ಪ ಇವತ್ತು ನಾನು ಇರುವಾಗ ನೆಮ್ಮದಿದ್ದೇ ಇರ್ತೀನಿ ಅಂದ್ರೆ ಅದೇ ಕಾರಣ ಸರ್. ದೊಡ್ಡ ಮಾತು, ದೊಡ್ಡ ಮಾತು. ಅಷ್ಟೊಂದು ಬಿಟ್ರಿ ಇನ್ನೇನಿಲ್ಲ ಸರ್. ಎಷ್ಟೊಂದು ಇದಕ್ಕೆ ನೀವು ಬಹಳ ಸಹಕಾರ ಮಾಡಿದಿರಿ ಸರ್ ನಿಮ್ಮ ಮಾತುಗಳಿದ್ದ. ಇಲ್ಲ ಸರ್, ನಾನು ಬಿಸಿನೆಸ್ ಮ್ಯಾನ್ ಸರ್. ಸ್ವಲ್ಪ ಜೋರ ಮಾತಾಡಿ ದಯವಿಟ್ಟು. ಹಲೋ, ಸ್ವಲ್ಪ ಜೋರ ಮಾತಾಡಿ. ಅದೇ ನಾನು ಬಿಸಿನೆಸ್ ಮಾಡ್ತೀನಿ ಸರ್, ಭತ್ತದ್ದು. ಏನ್ ಬಿಸ್ನೆಸ್ ಮಾಡ್ತಿದ್ರಿ? ಅದೇ ಭತ್ತ ಸರ್, ರೈತರಲ್ಲಿ ತಗೊಂಡು ಈಗ ಹೊರಗಡೆ ರವಾನಿ ಕೊಡೋದು. ಓಕೆ, ಅಂದ್ರೆ ರೈತರ ಹತ್ರ ನೀವು ನೇರವಾಗಿ ಖರೀದಿ ಮಾಡ್ತಿದ್ರಿ? ಹಾ, ಖರೀದಿ ಮಾಡ್ಕೊಂಡು ನಾವು ನೇರವಾಗಿ ಅಲ್ಲಿ ಕೊಡೋದು ಸರ್. ಓಕೆ. ಅಂದ್ರೆ ಸುಮಾರು ಒಂದು 8 ವರ್ಷ ಮಾಡಿದೆ ಸರ್ ನಾನು ಬಿಸಿನೆಸ್. ಓಕೆ. ಆ ಕೊರೋನಾ ಟೈಮ್ ನಲ್ಲಿ ನನಗೆ ಈ ಬಿಸಿನೆಸ್ ಕೈ ಕೊಟ್ಬಿಡ್ತು ಸರ್. ಒಂದು 45 ಲಕ್ಷ ರೂಪಾಯಿ ದುಡ್ಡು ಹೋಯ್ತು. 40-50 ಲಕ್ಷ ದುಡ್ಡು ಹೋಯ್ತು? ದುಡ್ಡು ಹೋಯ್ತು ಸರ್, ಜಮೀನು ಇರ್ಲಿಲ್ಲ. ಓಕೆ. ಒಂದು ನೆಮ್ಮದಿ ಮೇಲೆ ನಾವು ವ್ಯವಹಾರ ಮಾಡ್ಕೊಂಡು ಉಳಿಸ್ಕೊಂಡು ಬಂದಿದ್ದೀವಿ ಸರ್. ಅಂದ್ರೆ 40-50 ಲಕ್ಷ ಹೋಯ್ತು ಅಂದ್ರೆ ಅದರ ಅರ್ಥ ನೀವು ನನ್ನ ಹತ್ರ ಅಮೌಂಟ್ ಇತ್ತು ಸರ್, ನಾನು ದುಡ್ದಿದ್ದ ಅಮೌಂಟ್ ಇತ್ತು. ಅದೆಲ್ಲ ರೈತರಿಗೆ ಕೊಟ್ಟು ನಾನು ಅವ್ರದ್ದು ಯಾವ್ದು ಕೇಳಿಲ್ಲ ಸರ್, 1 ರೂಪಾಯಿ ಇಟ್ಕೊಂಡಿಲ್ಲ. ರೈತರು ಕಷ್ಟಪಟ್ಟು ದುಡಿದು. ಕೇಳಿಸ್ತಾ ಇಲ್ಲ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ಅದೇ ಕಷ್ಟಪಟ್ಟು ದುಡಿದು ಕೊಟ್ಟಿರ್ತಾರ ಅಂತ ನಾನು ರೈತರದ್ದು ಯಾವ ದುಡ್ಡು ಅಮೌಂಟ್ ಇಟ್ಕೊಳ್ಳಿಲ್ಲ ಸರ್. ರೈತರದೆಲ್ಲ ತಿರ್ಸ್ಬಿಟ್ಟೆ ಸರ್. ನಂದಲ್ಲಿದ್ದ ಅಮೌಂಟ್ ಎಲ್ಲ ಖಾಲಿ ಆಯ್ತು. ಓಕೆ. ಆಮೇಲೆ ಬಿಸಿನೆಸ್ ಡೆಡ್ ಆಯ್ತು ಸರ್. ಬಿಸಿನೆಸ್ ಯಾಕೋ ಮತ್ತೆ ಇತ್ತೀಚೆಗೆ ಅದು ಕೈ ಹಿಡಿಲಿಲ್ಲ ಸರ್ ನನಗೆ. ಬಿಸಿನೆಸ್ ಬಿಟ್ಟ ಮೇಲೆ ಮತ್ತೆ ಇಲ್ಲಿ ಬೇರೆ ಕಡೆಗೆಲ್ಲ ಕೆಲಸಕ್ಕೆ ಹೋಗಿ ಜೀವನ ಸಾಕ್ತೀನಿ. ಅದೇ ಮತ್ತೆ ನಾನು ಯಾವಕ್ಕೆ ಕೈ ಹಾಕ್ಲಿಲ್ಲ ಸರ್. ಮತ್ತೆ ಯಾಕೆಂದ್ರೆ ಜನಗಳು ನಂಬಿಕೆಸ್ತರು ಯಾರು ಇಲ್ಲ ಅನ್ನಿಸ್ತು ಬಿಡುತ್ತೆ ಸರ್ ನನಗೆ. ಹಂಗಾಗಿ ನಾನು ಯಾವಾಗ ಕೈ ಆಗ್ಲಿಲ್ಲ ಸರ್. ನಾನು ಅಂದ್ರೆ ಇವತ್ತು ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು ರೈತರಲ್ಲಿ ನಂಬಿಕೆ ಕಳ್ಕೊಂಡಿಲ್ಲ ಸರ್. ಹಲೋ, ಎಷ್ಟು ವರ್ಷ ನಿಮ್ಗೆ ಎಂದೆ? ನನಗೆ 45 ಸರ್. ಓಕೆ, ಬಟ್ ನಿಮ್ಗೆ ಮಕ್ಕಳು ಎಷ್ಟು ಜನ? ಮಗು ಒಬ್ಬನೇ ಮಗು ಅದೇನು ಸರ್, ಈಗ 10 ವರ್ಷ ಮಗು. ಓಕೆ, ಎಷ್ಟು ವರ್ಷಕ್ಕೆ ಮದುವೆ ಆದ್ರಿ? ನಂದು ಲೇಟ್ ಆಯ್ತು ಸರ್. ಅಪ್ಪ ಅಮ್ಮ ತೀರ್ಕೊಂಡಿದ್ರು ಎಲ್ಲ. ನನಗೆ ನೋಡೋರು ಹೆಣ್ಣು ಅದು ಮದುವೆ ಮಾಡೋ ಒಂದು ಜವಾಬ್ದಾರಿ ಯಾರು ತಗೊಳತಾ ಇದ್ದಿಲ್ಲ ಸರ್. ಕಷ್ಟಪಟ್ಟು ಜೀವನ ಮಾಡ್ಕೊಂತ ಬಂದು ಯಾರ ಹತ್ರನು ನಾನು ವ್ಯಾಪಾರ ಮಾಡೋರ ಹತ್ರ ನಾನು ಅವ್ರ ಹತ್ರ ಅಸ್ಟೆಂಟ್ ಆಗಿ ಕೆಲಸ ಮಾಡಿ ಆಮೇಲೆ ಅದೆಲ್ಲ ವ್ಯಾಪಾರ ನೋಡ್ಕೊಂಡು ಜನದ ಹೊರಗಡೆ ಎಲ್ಲ ಬಿಲ್ ಅನ್ನೋರ್ಸ್ಗಳೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಮೇಲೆ ಸ್ವಂತಕ್ಕೆ ನಾನು ವ್ಯಾಪಾರ ಮಾಡ್ಕೊಂತ ಬಂದು ಜೀವನದಲ್ಲಿ ಮ್ಯಾಕ್ ಬಂದಿದ್ದೆ ಸರ್. ಬೇರೆ ಎಲ್ಲ ದುಡಿದಿದ್ದೆ ಸರ್. ನಾನು ಒಬ್ಬರ ವ್ಯಕ್ತಿಯಲ್ಲಿ ನಾನು ಅಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ ಸರ್ ಒಂದು 4-5 ವರ್ಷ. ನೀವು ನೋಡಿ, ಜೋರ ಮಾತಾಡದೆ ಹೋದ್ರೆ ಕರೆ ಕಟ್ ಆಗುತ್ತೆ. ಹಾ ಸರ್, ನಾನು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಸರ್ ಸ್ಟಾರ್ಟಿಂಗ್. ಓಕೆ. ಬೇರೆ ಯಾರು ಬಿಸ್ನೆಸ್ ಮಾಡ್ತಿದ್ದಲ್ಲ ಸರ್, ಅವ್ರ ಹತ್ರ ಅಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಒಂದು 4-5 ವರ್ಷ ಬಿಸ್ನೆಸ್ ಎಲ್ಲ ಕಲ್ತ್ಕೊಂಡು. ಸೊ ಅಲ್ಲಿ ವ್ಯವಹಾರದ ಆಳ ಆಗಲೇ ಎಲ್ಲ ತಿಳ್ಕೊಂಡು ನೀವೇ ಸ್ವಂತ ಶುರು ಮಾಡಿದ್ರಿ? ಹಾ ಹೌದು ಸರ್, ನಾವು ಸ್ವಂತಕ್ಕೆ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡಿದ್ದೆ ಸರ್. ಬಿಸ್ನೆಸ್ ಅಲ್ಲಿ ಈ ತರ ಆಯ್ತಲ್ಲ, ಆಮೇಲೆ ನಾನು ಬಿಟ್ಬಿಟ್ಟೆ ಸರ್ ಬಿಸ್ನೆಸ್. ಈಗ ಬೇರೆ ಕಡೆಗೆಲ್ಲ ಒಂದು ಏನೋ ಕೂಲಿ ಪಾಲಿ ಮಾಡ್ಕೊಂಡು ನೆಮ್ಮದಿಯಿಂದ ಬದುಕ್ತೀನಿ ಸರ್. ಓಕೆ, ಬಟ್ ನೀವು ಹಾಗೆ ವ್ಯವಹಾರದಲ್ಲಿ ನಷ್ಟವಾಗೋ ಸಮಯಕ್ಕೆ ನಿಮಗೆ ಮದುವೆ ಆಗಿ ಮಕ್ಕಳಾಗಿತ್ತಾ? ಹ್ಞೂ ಸರ್, ಮದುವೆ ಆಗಿ ಮಕ್ಕಳಾಗಿತ್ತು ಸರ್. ಓಕೆ, ಮಕ್ಕಳಾಗಿತ್ತು ಸರ್. ಮಗು ಅವಾಗ ಒಂದು 2 ವರ್ಷ 3 ವರ್ಷ ಇರ್ಬೋದು ಸರ್. ಆಮೇಲೆ ನಮ್ಮ ಮಿಸ್ಸಸ್ಸು ಈಗ ನನಗೆ ಇಲ್ಲಿ ಬಿಟ್ಟು ತೋರ್ ಬಂದಿದ್ದಾರೆ ಸರ್. ಏನಪ್ಪ? ನಮ್ಮ ಮಿಸ್ಸಸ್ ಸರ್ ನಾನು ಬಿಟ್ಟು ಹೋಗಿದ್ದಾರೆ. ಯಾಕೆ? ಅದೇ ಇಲ್ಲಿ ಏನು ದುಡಿಮೆ ಇಲ್ಲ, ಹಂಗೆ ಹಿಂಗೆ ನೀವು ಒಬ್ಬರೇ ದುಡಿದು ಮಗನ್ ಓದ್ಸೋದು, ಮಗನ್ನೆಲ್ಲ ಏನ್ ಮಾಡ್ಕೊಂಡು ಯಾವ ತರ ಇರೋದು. ಕೇಳಿಸ್ತಾ ಇಲ್ಲಪ್ಪ. ಅದೇ ಸರ್, ಮಗನ್ನು ಸಾಕೊಂಡು ಇಟ್ಕೊಳಪ್ಪ, ಯಾಕೆ ದೂರ ಇಟ್ಕೊಡ್ತೀರಾ? ಹಲೋ ಸರ್, ಕೇಳಿಸಲ್ಲ ಸರ್? ಅಲ್ಲ, ಕೇಳಿಸ್ತಾ ಇರುತ್ತೆ, ಆಮೇಲೆ ಹೋಗ್ತಾ 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 ಮತ್ತೇನು ಕೇಳಿಸಲ್ಲ. ಹಾ, 1 ನಿಮಿಷ ಸರ್, ಏನು ಬೇರೆ ಕಡೆ ಬರ್ತೇವೆ ಅಂತ. ಅದೇ ಸರ್, ಅವರು ನಿಮ್ದು ದುಡಿಮೆ ಇಲ್ಲ, ಮೊದ್ಲೇ ಬಿಸಿನೆಸ್ ಎಲ್ಲ ಇದಾಯ್ತು. ನಾವು ಅಲ್ಲಿ ತವ್ರ ಮನೆಯಲ್ಲಿ ಆದ್ರೆ ನಮ್ಗೆ ಅಲ್ಲಿ ಅಪ್ಪ ಅಮ್ಮ ಇದಾರೆ, ಏನೋ ಒಂದು ದುಡಿಮೆ ಮಾಡ್ಕೊಡ್ತಾರೆ, ಹೋಗೋಣ ಅಂತಂದು ಅವರು ನನ್ನ ಕರ್ಕೊಂಡು ಹೋದ್ರು ಸರ್. ಅಂದ್ರೆ ಅವ್ರ ತಂದೆ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋದ್ರು? ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋದ್ರು. ನಾನು ಹೋಗ್ಲಿಲ್ಲ ಸರ್. ಫಸ್ಟ್ ಒಂದು 3 ತಿಂಗಳು ನಾನು ಹೋಗ್ಲಿಲ್ಲ. ನೀನು ಅಲ್ಲೇ ದುಡ್ಕೊಂಡು ಇಲ್ಲೇ ಇರು. ನನ್ನ ಮನೆಯಲ್ಲಿ ನಾನು ಹಿರಿಯ ಮನುಷ್ಯ ಆಗಿ ಒಬ್ಬ ತಂಗಿ ಇದಾರೆ ಸರ್, ನನಗೆ ಒಬ್ಬ ತಮ್ಮ ಇದ್ದಾನೆ. ಆಮೇಲೆ ಆ ತವ್ರ ಮನೆಗೆ ಅವ್ರು 3 ತಿಂಗಳು ಹೋಗಿದ್ರು ಸರ್. ಆಮೇಲೆ 3 ತಿಂಗಳು ನಾನು ಒಬ್ಬನೆಯಲ್ಲಿ ಕೆಲ್ಸಕ್ಕೆ ಹೋಗಂತ. ಆಮೇಲೆ ಇಲ್ಲಿ ಸಂಘದಲ್ಲೆಲ್ಲ ಒಂದ್ ಸ್ವಲ್ಪ ಸಾಲ ಇತ್ತು ಸರ್, ಒಂದು 30-40 ರೂಪಾಯಿ. ಅದನ್ನ ತೀರ್ಸ್ಕೊಂಡು ನನ್ನ ಜೀವನ ಮಾಡ್ಕೊಂಡು ನಾನು ಹೆಂಗೆ ಕಾಲ ಕಳೀತಾ ಇದ್ದೀನಿ ಸರ್. ಆಮೇಲೆ ಅವರು ಒಂದ್ 3 ತಿಂಗಳಾದ್ರು ನಮ್ಮ ಅಕ್ಕ ನಮ್ಮ ತಂಗಿ ಅವರೆಲ್ಲ ಕರೆದ್ರು, ಮಾತಾಡಿದ್ರು, ಬಾರವ ಹಂಗೆಲ್ಲ ಮಾಡಬಾರ್ದು, ಗಂಡನ ತಕ್ಕೆ ಇರ್ಬೇಕು,
ಅದು ಶ್ರೇಷ್ಠ ಅಲ್ಲ ಅಂತಂದು ಹೇಳಿದ್ರು ಸರ್. ಅದು ಅರ್ಥ ಮಾಡ್ಕೊಳ್ಳಿಲ್ಲ ಸರ್, ಅವ್ರು ಬರ್ಲಿಲ್ಲ. ಆಮೇಲೆ ನನ್ನ ಅಕ್ಕ, ನನ್ನ ತಂಗಿ, ನಮ್ಮ ತಮ್ಮ, ಇಲ್ಲಪ್ಪ ನೀನೇ ಹೋಗು, ಸಂಸಾರ ಹಾಳಾಗುತ್ತೆ, ಹೋಗಿ ನೀನು ಅಲ್ಲೇ ಜೀವನ ಮಾಡ್ಕೊಂತ ಏನೋ ಒಂದ್ 4 ವರ್ಷ ಇದ್ದು ಬಂದ್ಬಿಡು ಅಂತ ಕಳಿಸಿರು ಸರ್. ಕಳಿಸಿದ ಮೇಲೆ ನಾನು ಒಂದು 3 ತಿಂಗಳು 4 ತಿಂಗಳು ಅಲ್ಲಿದ್ದೆ ಸರ್. ಆಮೇಲೆ ಅಲ್ಲಿ ನನಗೆ ವಾತಾವರಣ ಅಡ್ಜಸ್ಟ್ ಆಗ್ಲಿಲ್ಲ ಸರ್, ಅಡ್ಜಸ್ಟ್ ಆಗ್ಲಿಲ್ಲ. ಆಮೇಲೆ ನಾನು ಒಬ್ಬ ಹಿರಿಯ ವ್ಯಕ್ತಿಯಾಗಿ ಮನೆ ಜವಾಬ್ದಾರಿ ನನ್ನ ಮೇಲೆ ಇದ್ದು, ಅಕ್ಕ ತಂಗಿ ತಮ್ಮ ಎಲ್ಲರನ್ನು ಬಿಟ್ಟು ನಾನು ಅಲ್ಲಿದ್ರೆ ಊರವ್ರ ಜನ ಏನ್ ಅನ್ಕೊಂತಾರೆ ಅಂತ ನಾನು ಇದು ಮಾಡ್ಕೊಂಡು ರಿಲೇಷನ್ ಎಲ್ಲ ಬೈಯುತ್ತೆ, ಯಾಕೆ ಹೆಂಡತಿ ಮೇಲೆ ಇರೋದು ನೀನು ಹಂಗೆ. ಆಮೇಲೆ ಹೋಗೋಣ ಬಾ ಅಂತ ನಮ್ಮ ಮಿಸಸ್ ಕರೆದಿಸ್ತಾ ಬರ್ಲಿಲ್ಲ. ಆಮೇಲೆ ಒಂದ್ ದಿವಸ ಹಿಂಗೆ ನಾನು ಕರಿತಾ ಇದ್ದೆ, ಅವ್ರ ಅಪ್ಪಾಜಿ ಒಂದ್ ಸ್ವಲ್ಪ ಡ್ರಿಂಕ್ಸ್ ಇತ್ತ, ಕರಿತಾ ಇದ್ವಿ. ಅವ್ರ ಅಪ್ಪಾಜಿ ಬಂದು ನಾನು ಹೊಡೆದ್ಬಿಟ್ರು ಸರ್, ಹೊಡೆದ್ಬಿಟ್ರು. ಆಮೇಲೆ ನಾನು ಹೊಡೆದು ಆಮೇಲೆ ನನ್ನ ಮಗನ್ ಕರ್ಕೊಂಬಂದಿದ್ದೆ ಸರ್. ನನ್ನ ಮಗನ್ ಬಸ್ ಸ್ಟ್ಯಾಂಡ್ ತನಕ ಕರ್ಕೊಂಬಂದ್ಮೇಲೆ ಅವರು ಮತ್ತೆ ರಿಟರ್ನ್ ಬಂದು ಮಗನ್ ಕರ್ಸ್ಕೊಂಡು ಹೋಗ್ಬಿಟ್ರು ಸರ್, ನನ್ನ ಕೈ ಇದ್ದ. ಆಮೇಲೆ ನಾನು ಒಬ್ಬನೇ ಈಗ ಬಂದು ಈಗ ಜೀವನ ಮಾಡ್ತಿದ್ದೀನಿ ಸರ್. ಮತ್ತೆ ಈಗ 6 ತಿಂಗಳಾಯ್ತು, ನನ್ನ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ಫೋನು ತೆಗಿತಾ ಇಲ್ಲ ಸರ್. ಅವ್ರು ಏನು ಕೊಡಿದ್ರು ನಿಮ್ಮ ಮಾವ? ಅದೇ ಸರ್, ಯಾಕೆ ನನ್ನ ಮಗಳಿಗೆ ಚಿತ್ರಹಿಂಸೆ ಕೊಡೋದು, ನೀನು ಬಾ ಹೋಗೋಣ ಊರಿಗೆ, ಹೋಗೋಣ ಊರಿಗೆ ಅಂತ ಬರೋದಿಲ್ಲ, ನಾನು ಕಳ್ಸೋದಿಲ್ಲ, ನಾವು ಸಾಕ್ತೀವಿ, ನಾವು ಇದನ್ ಮಾಡ್ತೀವಿ, ನಿನ್ನ ಅಲ್ಲಿ ಏನ್ ಮಾಡ್ತೀವಿ ಕರ್ಕೊಂಡು ಹೋಗಿ ನೀನ್ ಹಂಗೆ ಹಿಂಗೆ ಅಂತ. ನಾನು ಸಾಕ್ತೀನಪ್ಪ, 13 ವರ್ಷ ಆಯ್ತಾ ಮದುವೆ ಆಗಿ, 13 ವರ್ಷನೂ ಸಾಕಿದೀನಿ ನಾನು, ಚೆನ್ನಾಗಿರ್ತೀವಿ, ನಮ್ಮೂರಲ್ಲಿದ್ರೆ ನಮಗೆ ಮರ್ಯಾದೆ ಇರುತ್ತೆ, ನಾನು ಹೆಂಡತಿ ಮೇಲೆ ಇದ್ರೆ ರಿಲೇಷನ್ ಎಲ್ಲ ಆಡ್ಕೊಳ್ತಾರೆ, ಬೇಡ ಅಂತಂದು ಹೇಳಿದ್ರು ಕೇಳಲಿಲ್ಲ ಸರ್. ಅದಕ್ಕೆ ನೀನು ಹೋಗು ಅಂತಂದು ಹೊಡೆದ್ಬಿಟ್ರು ಸರ್. ನಮ್ಮ ಮಿಸ್ಸಸ್ ಅವರು, ಅವರ ಅಮ್ಮ ಅಪ್ಪ ಅಂದ್ರೆ ಪಂಚಪ್ರಾಣ ಸರ್. ಅಂದ್ರೆ ನೀವ್ ಅಲ್ಲಿ ಇರೋದು ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಬಟ್ ಹೆಂಡತಿನ ಮತ್ತು ಕರ್ಕೊಂಡು ಹೋಗ್ತೀನಿ ಅನ್ನೋದು ಪ್ರಾಬ್ಲಮ್. ಹೆಂಡತಿ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಬ್ಲಮ್ ಸರ್. ಬಟ್ ನೀವೇ ಅಲ್ಲಿರೋದಾದ್ರೆ ಅವ್ರಿಗೇನು ತೊಂದರೆ ಇಲ್ಲ? ಅಲ್ಲಿರೋದಾದ್ರೆ ಕಿರಿಕಿರಿ ಸರ್, ಅಂದ್ರೆ ಅಲ್ಲಿ ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ ಬಿಡಲ್ಲ ಸರ್. ಆಗಲೆಲ್ಲ ಮಗಳನ್ನ ಕರ್ಕೊಂಡು ಹೋಗೋದು, ಇಲ್ಲದ್ರೆ ಅವ್ರು ಬರೋದು, ಅಂದ್ರೆ ಸಪರೇಟ್ ಇದ್ದೀವಿ ಸರ್ ನಾವು ಅಲ್ಲಿ. ಅವ್ರು ನಮ್ಮ ಮನೆಗೆ ಬರೋದು, ನಾವು ಅವರು ಮನೆಗೆ ಹೋಗೋದು, ಬರೀ ಇದೇ ಆಗಿಬಿಡುತ್ತೆ ಸರ್. ಅವರು ನಾವೇನೋ ಸ್ವತಂತ್ರವಾಗಿರ್ಬೇಕು ಅಂದ್ರೆ ಬಿಡ್ಲಿಲ್ಲ ಸರ್, ಕಿರಿಕಿರಿ ಮಾಡೋದು. ಆಮೇಲೆ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗೋ ಮಗಳನ್ನ ಕೇಳಿದೆ, ಈ ತರ ಮಾಡ್ಕೊಂಡು ಹೋಗ್ಬಿಟ್ರು ಸರ್. ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿ ಸರ್, ನಾನು ಈ ತರ ಆಗ್ತಿದೆ ಪ್ರಾಬ್ಲಮ್ ಅಂತಂದು. ಇಲ್ಲಪ್ಪ ಬಂದ್ಬಿಡು ಮಗನ್ ಕರ್ಕೊಂಡು, ಅವಳು ಯಾವಾರ ಬರ್ಲಿ ನೋಡೋಣ ಮುಂದೆ ಅಂತಂದು ಹೇಳಿದ್ರು ಸರ್. ಅದಕ್ಕೆ ನನ್ನ ಮಗನ್ ಕರ್ಕೊಂಡು ನಾನು ಒಂದ್ ದಿವಸ ಬಂದೆ ಸರ್, ಅದೇ ಹೊಡೆದ್ರ ಅಂದ್ರಲ್ಲ ಅವತ್ತಿನ ದಿವಸ. ಬಂದ ಮೇಲೆ ಅವ್ರ ಅಪ್ಪ ಮತ್ತೆ ರಿಟರ್ನ್ ಬಸ್ ಸ್ಟ್ಯಾಂಡ್ ಬಂದು ಮತ್ತೆ ನನ್ನ ಅಲ್ಲಿ ಒಂದು ಡೇಟ್ ಹಾಕಿ ಬಿಟ್ಟು ಸರ್. ಆಮೇಲೆ ನಾನು 10 ಗಂಟೆನೆ ನಮ್ಮ ಊರಿಗೆ ಬಂದು ನಾನು ಒಬ್ಬನೇ ಒಂಟಿಯಾಗಿ ಜೀವನ ಮಾಡ್ತೀನಿ. ಇದು ಮತ್ತೆ ಈಗ ಮತ್ತೆ ಕರಿತಾ ಇದೆ ಸರ್. ಅವ್ರು ಏನಂದ್ರು ಬರ್ತಾ ಇಲ್ಲ ಸರ್. ಇಲ್ಲ ನಾನ್ ಬರೋದೇ ಇಲ್ಲ ಯಾಕೆ ಅನ್ಕೊಂಡು ನೀನ್ ಬೇಡ, ಡ್ರೈವರ್ಸ್ ಬೇಕಾದ್ರೆ ಕೊಡ್ತೀನಿ ಅಂತ ಹಿಂಗೆ ಹೇಳಿದ್ರು. ಜೋರ ಮಾತಾಡಪ್ಪ. ಅದೇ ಡ್ರೈವರ್ಸ್ ಬೇಕಾದ್ರೆ ಕೊಡ್ತೀನಿ, ನಾನು ಅಲ್ಲಿ ಬರೋದಿಲ್ಲ, ನೀನು ಬರಬೇಡ ಇಲ್ಲಿಗೆ, ನೀನ್ ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ಸರ್. ಮಗು ಅಲ್ಲೇ ಇದೆ ಸರ್. ಮಗು ಬಸ್ ಸ್ಟ್ಯಾಂಡ್ ಅಲ್ಲಿ ಅವರ ತಾತ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ ಜೊತೆ ಬರುವ ಪ್ರಯತ್ನ ಮಗು ಮಾಡ್ಲಿಲ್ವಾ? ಮಗು ಮಾಡ್ತು ಸಾ. ಇಲ್ಲ ಅಪ್ಪಾಜಿ ನಾನು ಬರ್ತೀನಿ ಅಂದ. ಅವರು ಅಂದ್ರೆ ಫೋರ್ಸಬಲಿ ಕರ್ಕೊಂಡು ಹೋಗ್ಬಿಟ್ರು ಸರ್. ಈಗ ಮಗುಂತಾಗ ಮಾತಾಡ್ಬೇಕು ಅಂದ್ರು ಫೋನ್ ಕಾಂಟ್ಯಾಕ್ಟ್ ಎಲ್ಲ ಇಲ್ಲ ಸರ್. ಮಗು ಮಾತಾಡುತ್ತೇನೆ ಅಂದ್ರು ಫೋನ್ ತೆಗಿತಾ ಇಲ್ಲ ಸರ್. ಅವರು ಏನೋ ಬೇರೆಯವರಿದ್ದ ಫೋನ್ ಮಾಡ್ಸಿದ್ರೆ ಇಲ್ಲ, ಅವರು ನನಗೆ ಬೇಡ ನಾನು ಡ್ರೈವರ್ಸ್ ಕೊಡ್ತೀನಿ, ಅವ್ರು ಬೇಕಾಗಿಲ್ಲ ನನಗೆ ಅಂತ ಹೇಳಿದ್ರು ಸರ್. ನನಗೆ ಮತ್ತೆ ಯಾವ್ದು ಹ್ಯಾಬಿಟ್ಸ್ ಅಂತೂ ಇಲ್ಲ ಸರ್. ಒಂದು ಸಿಗರೇಟ್ ಆಗಲಿ, ಬೀಡಿ ಆಗಲಿ, ಆಮೇಲೆ ಡ್ರಿಂಕ್ಸ್ ಆಗಲಿ, ಯಾವ್ದು ಹ್ಯಾಬಿಟ್ಸ್ ಇಲ್ಲ ಸರ್. ನಿಮ್ಮ ಹೆಂಡತಿಗೆ ಫೋನ್ ಮಾಡಿ ಮಾತಾಡೋ ಪ್ರಯತ್ನ ಮಾಡಿಲ್ವಾ? ಅದೇ ಫೋನ್ ತೆಗಿತಾ ಇಲ್ಲ ಸರ್. ದಿನಕ್ಕೆ 100 ಸಲ ಮಾಡಿದ್ರೆ ಫೋನ್ ತೆಗಿಯಲ್ಲ ಸರ್. ಈ ಕಾನ್ಫರೆನ್ಸ್ ಹಾಕ್ಬೋದಾ? ಈ ಕಾನ್ಫರೆನ್ಸ್ ಹಾಕ್ಬೋದನಪ್ಪ ಅಂದೆ. ಇಲ್ಲ ಸರ್, ತೆಗಿಯೋದೇ ಇಲ್ಲ. ಯಾಕಂಡ್ಕೊ ತೆಗಿಯಲ್ಲ ಸರ್. ಟ್ರೈ ಮಾಡು. ಇಲ್ಲ ಸರ್, ಆಗೋದಿಲ್ಲ ಸರ್. ನಾನು ಜಸ್ಟ್ ಈಗ ಒಂದು 1/2 hour ಕೆಳಗೆ ಮಾಡಿದೆ ಸರ್. ನಾನು ತೆಗಿಯೋದೇ ಇಲ್ಲ ಅದು ಫೋನ್. ಮತ್ತೆ ಅದು ಕಾರಣಕ್ಕೆ ನೀನು ಬೇಡ ಅಂತ ಹೇಳಿ ಆಕೆದೊಂದು ಕಾರಣ ಇರ್ಬೇಕಲ್ಲಪ್ಪ. ಈಗ ನನ್ಗೇನು ಸರಿ, ನಾನು ಎಲ್ಲದರಲ್ಲೂ ಸರಿ ಇದ್ದೀನಿ ಅಂತ ನೀವು ಹೇಳ್ತೀರಾ, ಆಯ್ತು ಫೈನ್. ಬಟ್ ಆಕೆದ ಏನ್ ಕಾರಣ ಇದೆ? ನಿಮ್ಮ ಹತ್ರ ನಾನು ಹೋಗ್ಲಿಕ್ಕಿಲ್ಲ ಅಥವಾ ಆತ ಬೇಡ ಅನ್ಲಿಕ್ಕೆ ಆಕೆ ಹತ್ರ ಏನ್ ಕಾರಣ ಇದೆ? ಅದೇ ಸರ್, ಅದೇ ತವ್ರ ಮನೆ ವ್ಯಾಮೋಹ ಸರ್. ಅರೇ ಅದಕ್ಕೆ ಮೀರಿದ್ದೇನು ಇರಬೇಕಲ್ಲಪ್ಪ. ಬರೀ ತವ್ರ ಮನೆ ವ್ಯಾಮೋಹ ಅಂದ್ರೆ ಸಮಾಜ ಒಪ್ಪಲ್ಲ ಅಂತ ಆಕೆಗೂ ಗೊತ್ತಿರುತ್ತೆ. ಬಟ್ ಏನೋ ಒಂದು ಕಾರಣ ಇರುತ್ತಲ್ಲ. ಅದೇ ಕಾರಣ ಅಂದ್ರೆ ಇದೆ ಸರ್. ನಂದು ಈಗ ದುಡಿಮೆ ಅಷ್ಟೇ ಆಯ್ತು ಸರ್. ಆಮೇಲೆ ಈ ತರ ಎಲ್ಲ ಪ್ರಾಬ್ಲಮ್ಸ್, ಹಂಗಾಗಿ ಅವರು ಏನಂದ್ರು ಬರ್ತಾ ಇಲ್ಲ ಸರ್. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಸರ್.
ಅಲ್ಲ ನೀವು ಅವ್ರ ಅಮ್ಮ ಆದ್ರೆ ಬೇರೆ ಒಂದ್ ಸ್ವಲ್ಪ ನನ್ನ ಹೆಂಡತಿ ಬರೋಕ್ ಇಷ್ಟೇ ಇದ್ರು ಸರ್, ಅವ್ರ ಅಮ್ಮ ಕಳಿಸ್ತಾ ಇಲ್ಲ. ನನ್ನ ಹೆಂಡತಿ ಏನಾರ ಮಾಡಿ ನಾವು ಕರ್ಕೊಂಬರ್ಬೋದು ಸರ್, ಅವ್ರ ಅಮ್ಮನ ಮಾತು ಫಾಲೋ ಮಾಡ್ತಾರ ಅವರು. ಎಂತ ಅಲ್ಲಪ್ಪ, ಮಾಡೋದಂತ ತವ್ರ ಗೊತ್ತಾಗ್ತದೆ. ಮನೆ ವ್ಯಾಮೋಹ ಇದ್ರೆ 13 ವರ್ಷ ಹೆಂಗಪ್ಪ ಇರ್ತಾ ಇದ್ರು? ಇಲ್ಲ ಸರ್, 13 ವರ್ಷದ್ದು ಚೆನ್ನಾಗಿದ್ರು ಸರ್. ನಾನು ಈಗ ಒಂದು 2 ವರ್ಷದಿಂದ ಆತರ ಈ 13 ವರ್ಷ ಆದ್ಮೇಲೆ ತವ್ರ ಮನೆ ವ್ಯಾಮೋಹ ಅಂತ ಹೇಳಿದ್ರೆ ಅದೊಂದು ಕಾರಣ. ಅದನ್ನ ಯಾರು ಮೆಚ್ಚುತ್ತಾರ ಅದನ್ನ? ಹ್ಞೂ ಸರ್, ನನಗೆ ಅದು ಅರ್ಥ ಆಗ್ತಾ ಇಲ್ಲ ಸರ್. ಮತ್ತೆ ಬೇರೆ ಏನು ಅವ್ರಿಗೆ ಅಲ್ಲಿ ಐತೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಅದು ಬೇರೆ ಏನ್ ಕಾರಣ ಇದೆ ಅಂತ ನನಗೆ ಗೊತ್ತಿಲ್ಲ. ಆಕೆಗೆ ಯಾವುದೋ ಕೆಟ್ಟ ಸಂಬಂಧ ಇರಬೇಕು, 2 ನಿಂದು ಯಾವುದೋ ಚಟ ಇರಬೇಕು. ಇಲ್ಲ ಸರ್, ನಾನು ಈ ಪ್ರಾಮಿಸ್ ಹೇಳ್ತೇನೆ ಸರ್. ನಾನು ನೀವು ಎಲ್ಲಿ ದೇವಸ್ಥಾನದಲ್ಲಿ ಹೇಳಿ ಅಂದ್ರೆ ಹೇಳ್ತೇನೆ ಸರ್. ನನಗೆ ಯಾವುದೇ ಹೇಳ್ಬಿಟ್ಟಿಲ್ಲ ಸರ್. ಕೃಷ್ಣ ನಿಮ್ಗೆ ಯಾವುದು ಚಟ ಇಲ್ವಾ? ಇಲ್ಲ ಸರ್, ನನ್ನ ಆತ್ಮಸಾಕ್ಷಿ ದ್ರೋಹ ಮಾಡ್ಕೊಂಡು ಸುಳ್ಳು ಹೇಳ್ತಾ ಇಲ್ಲ ಸರ್. ನಾನು ಯಾವುದೂ ಇಲ್ಲ ಸರ್. ನಾನು ಹೋಟ್ಲಿಗೆ ಹೋಗಿ ಇದುವರೆಗಾದ್ರೂ ತಿಂಡಿ ಟೀ ಕುಡ್ದಿಲ್ಲ ಸರ್ ನಮ್ಮ ಊರಲ್ಲಿ. ಅದೆಲ್ಲ ಯಾವುದಿಲ್ಲ ಸರ್ ನನಗೆ. ಆಗಲ್ಲಪ್ಪ ಅದೆಲ್ಲ. ಹೋಟ್ಲಲ್ಲಿ ಊಟ ಮಾಡೋದು ಚಟ ಅಂತ ಹೇಗೆ ಅನ್ನೋದಪ್ಪ? ಇಲ್ಲ ಸರ್, ನನಗೆ ಎಂಥದಿಲ್ಲ ಸರ್. ಪ್ರಾಮಿಸ್ ಮಾಡ್ತೀನಿ ಸರ್, ನಾನು ಎಂಥದಿಲ್ಲ ಸರ್. ಅವಾಗ ಒಂದೊಂದೊಂದೊಂದು ಬಿಸ್ನೆಸ್ ಮಾಡುವಾಗ ಸಿಗರೇಟ್ ಸೇದಿವಿ ಸರ್. ಅದು ಈಗ ಒಂದು 8 ವರ್ಷ ಸರ್ ಸಿಗರೇಟ್ ಸಹ ಬಿಟ್ಟು. ಬೇರೆ ಏನಿಲ್ಲ ಸರ್, ಊಟ ಬಿಟ್ರೆ ಬೇರೆ ಏನಿಲ್ಲ ಸರ್ ನನಗೆ. ಈ ತರ ಸರ್. ಮತ್ತೆ ನೀವ್ ಹೇಳಿದ್ರಲ್ಲ ಆ ತರ ಮೊಮೆಂಟ್ ಅಲ್ಲಿ ಐತೆ ಏನೋ ಗೊತ್ತಿಲ್ಲ ಸರ್ ನನಗೆ. ಅದು ನನಗೆ ಕಂಡಿಲ್ಲ ಸರ್. ನಾನು ಅದ್ರ ಒಂದ್ ಸ್ವಲ್ಪ ಮೊಬೈಲ್ ನಲ್ಲಿ ಒಂದು ವಿಚಾರ ನೋಡಿದೆ ಸರ್. ನಾನು ಅದು ನೆಂಬಿರ್ಲಿಲ್ಲ ನಾನು. ಮತ್ತೆ ಈ ತರ ಆ ತರ ಐತೆ ಅಂದ್ರೆ ಮತ್ತೆ ನೋಡಿದ್ರಿ? ಅದು ನಾನು ಈ ಒಂದು ವರ್ಷದ ಕೆಳಗೆ 2 ವರ್ಷದ ಕೆಳಗೆ ನೋಡಿದೆ ಸರ್ ನಾನು. ಏನದು ಬಿಡಿಸಿ ಹೇಳಪ್ಪ. ಅದೇ ಇದು ಚಾಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಈ ತರ ಇತ್ತು ಸರ್. ನಾನು ಒಂದ್ಸಲ ಕೇಳಿದೆ ಅವ್ರನ್ನ, ಯಾಕೆ ಈ ತರ ಮಾಡ್ತೀಯಾ, ಯಾಕೆ ಇದು ಹಿಂಗೆ ಅಂತ. ಅಂದ್ರೆ ಬೇರೆ ವ್ಯಕ್ತಿ ಜೊತೆ? ಹ್ಞೂ ಸರ್. ಯಾಕೆ ಈ ತರ ಹಂಗೆ ಮಾಡ್ತೀಯಾ, ಏನಾಯ್ತು ಅಂತ ನಾನು ಒಂದ್ಸಲ ಅದನ್ನ ಫೋನ್ ಇಸ್ಕೊಂಡೆ ಸರ್. ಇಸ್ಕೊಂಡಾಗ ಅವರು ಇದು ಬೆರಳಿಂದು ಇದು ಕೊಡ್ತಾರ ಸರ್, ಅದು ಇಟ್ಕೊಂಡಿದ್ರು. ಜೋರ ಮಾತಾಡಪ್ಪ. ಬೆರಳು ತಮ್ಮ ಕೊಡ್ತಾರಲ್ಲ ಸರ್ ಮೊಬೈಲ್ಗೆ, ಅದು ಇಟ್ಕೊಂಡಿದ್ರು ಸರ್ ಅವರು. ನಾನು ಅದು ಒಂದ್ಸಲ ನೋಡಿ ಅದನ್ನ ಎಲ್ಲಿ ತಮ್ಮ ಕೊಡು, ನೀನ್ ಯಾರಿಗೆ ಏನ್ ಮಾಡ್ತಾ ಇದೀಯ ಅಂತಂದು ನೋಡ್ಬೇಕು ಅಂತಂದು ಪ್ರೆಸರ್ ಆಗಿತ್ತ. ಅಂದ್ರೆ ಫಿಂಗರ್ ಪ್ರಿಂಟ್ ಲಾಕ್ ಫಿಂಗರ್ ಪ್ರಿಂಟ್ ಇಕ್ಕಿಂಗ್. ಓಕೆ. ಆಮೇಲೆ ಅದು ತಕ್ಕೊಡ್ಲಿಲ್ಲ ಸರ್ ಅವರು. ನಾನು ಕೈಯಲ್ಲಿ ಮೊಬೈಲ್ ಕೊಟ್ಟು ಕೈ ಹಿಡ್ಕೊಂಡು ಇದು ತಕ್ಕೊಡು ಅಂತ ಕೇಳಿದಾಗ ತಕ್ಕೊಡ್ತೀನಿ ತಮ್ಮ ಅಂತಂದು ದೂರ ಹೋಗಿ ಅದು ವಾಟ್ಸಪ್ ಡಿಲೀಟ್ ಮಾಡ್ಕೊಂಡು ನನ್ನ ಕೈ ಮೊಬೈಲ್ ಕೊಟ್ಟು. ತಕ್ಷಣ ನೀವು ಅದನ್ನ ಅವ್ರ ತಂದೆ ತಾಯಿಗೆ ಹೇಳಿದ್ರ? ಅದು ನಾವು ಮತ್ತೆ ಹೇಳಿದ್ರೆ ಮತ್ತೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ, ಆ ತರ ಆಗುತ್ತೆ, ಈ ತರ ಆಗುತ್ತೆ ಅಂದು ಸುಮ್ನೆ ಆಗ್ಬಿಟ್ರಿ ಸರ್. ಒಂದು ತಿಂಗಳು 2 ತಿಂಗಳು ಸುಮ್ನೆ ಆಗ್ಬಿಟ್ರಿ. ಆಮೇಲೆ ಅದು ಮತ್ತೆ ನಾನು ಇಲ್ಲೊಂದ್ ಸ್ವಲ್ಪ ಅವಾಗ ಮತ್ತೆ ಇದ್ರ ಮಾಡ್ತಾ ಇದ್ದೆ ಸರ್. ನೀನು ಈ ತರ ಮೋಸ ಮಾಡಿದಲ್ಲ ನನಗೆ, ಯಾಕೆ ಹಿಂಗೆ ಅಂತಂದು ಜಗಳ ಆದಾಗ ಇಲ್ಲ ನಾನು ತವ್ರ ಮನೆಗೆ ಹೋಗ್ತೀನಿ, ಒಂದು 15-20 ದಿವಸ ಇದ್ದು ಬರ್ತೀನಿ ಅಂತ ಕರೆ ಹೋದ್ರ ಸರ್ ಅವರು. ಹೋದಾಗ ಮತ್ತೆ ರಿಟರ್ನ್ ಬರ್ಲೇ ಇಲ್ಲ ಸರ್ ಅವರು. ಬರ್ಲಿಲ್ದಾಗ ನಾವು ಈ ತರ ಮತ್ತೆ ಇನ್ನೇನು ಬರಲ್ಲ ಅಂತಾರೆ, ನೀನೇ ಒಂದ್ 2-3 ವರ್ಷ ಇದ್ದು ನೀನೇ ಸೋತ್ ಹೋಗ್ಬಿಡಪ್ಪ ಅಂತ ನಮ್ಮ ಅಕ್ಕ ಅವರೆಲ್ಲ ಹೇಳಿದ್ರು ಸರ್. ಹೋಗಿ ನಾನು ಅಲ್ಲೇ ಒಂದ್ 3-4 ತಿಂಗಳು ಇದ್ದೆ ಸರ್. ಅಲ್ಲಿ ಆ ತರ ಅಡ್ಜಸ್ಟ್ ಆಗ್ಲಿಲ್ಲ. ಹಂಗಾಗಿ ನಾನು ಈಗ ಊರಲ್ಲಿ ಒಬ್ಬನೇ ಇದೆ ಅಂತ. ಈ ಮಟ್ಟಿನ ಬದಲಾವಣೆ ನಿಮ್ಮ ವ್ಯವಹಾರದಲ್ಲಿ ನಷ್ಟ ಆದ ಬದಲಾವಣೆನಾ ಇದು? ಹ್ಞೂ ಸರ್, ವ್ಯವಹಾರದಲ್ಲಿ ನಷ್ಟ ಆದ್ಮೇಲೆ ಬದಲಾವಣೆ ಆಗಿದೆ. ಅಂದ್ರೆ ಅದಕ್ಕೆ ಮುಂಚೆ ಈ ತರದೇನು ಅಥವಾ ಚಿಕ್ಕ ಪುಟ್ಟ ಕೂಡ ಬಿಟ್ಟು ಹೋಗುವಂತಕ್ಕೆ ಏನಿರ್ಲಿಲ್ಲ? ಇಲ್ಲ ಸರ್, ದೇವತೆ ಇದ್ದಂಗಿದ್ದಲ್ಲ ಸರ್. ಸುಮ್ಮನೆ ಹೇಳ್ಬಾರ್ದು, ದೇವತೆ ತರ ನೋಡ್ಕೊಳ್ಳೋದು ಸರ್. ಅಂದ್ರೆ ನಿಮಗೆ ನಷ್ಟ ಆದ ಮೇಲೇನೆ ಈ ಮಟ್ಟಿನ ದೊಡ್ಡ ಬದಲಾವಣೆ ಆಗಿದ್ದ? ನಷ್ಟ ಆದ್ಮೇಲೆ ಇದೆಲ್ಲ ಬಂತು ಸರ್. ನಷ್ಟ ಆದ್ಮೇಲೆ ಹೋಗ್ಲಿಕ್ಕೆ ನಷ್ಟನೇ ಕಾರಣ ಅನ್ನೋದಾ ಈಗ ಸದ್ಯಕ್ಕೆ? ಇಲ್ಲ ಸರ್, ನಷ್ಟ ಆದ್ಮೇಲೆ 3-4 ವರ್ಷ ಜೊತೆಗಿದ್ರು ಸರ್. ನನ್ನ ಜೊತೆಗೆ ಕೆಲಸಕ್ಕೆ ಬಂದ್ರು ಸರ್ ಅವರು, ಬಂದಿದ್ರು. ಆಮೇಲೆ ಸ್ವಂತಿದ ಮೇಲೆ 1 ವರ್ಷ ಆದ್ಮೇಲೆ ನಾನು ಈ ತರ ಮೂಮೆಂಟ್ ನೋಡಿದೆ ಸರ್. ಅವರು ಯಾವಾಗ ನೋಡಿರ್ಲಿಲ್ಲ ನಾನು. ಅದು ಯಾಕೆ ಆತರ ಮಾಡಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ದೇವತೆ ಇದ್ದಂಗಿದ್ದಿಲ್ಲ ಸರ್ ನನ್ನ ಹೆಂಡತಿ, ಸುಮ್ಮನೆ ಅನ್ಬಾರ್ದು. ಅದು ಯಾವ ತರ ಏನಾಗಿತ್ತು ಅದು ಪ್ರಾಬ್ಲಮ್ ಗೊತ್ತಿಲ್ಲ ಸರ್. ಒಟ್ಟು ಈ ತರ ನಾನು ನೋಡಿದ ಮೇಲೆ ಈ ತರ ಆಗಿರೋದು ಸರ್. ಈಗ ಏನಂದ್ರೆ ಬರ್ತಾ ಇಲ್ಲ ಸರ್ ಅವರು. ಮತ್ತೆ ನಾನು ಈಗ ಪ್ರೆಸರ್ ಆಗಿ ಕರಿತಿದ್ದೀನಿ ಸರ್. ಇಲ್ಲ ಬಂದ್ಬಿಡು, ಇಳಿದ್ರೆ ನಾನಾರ ಬರ್ತೀನಿ, ಬಂದ್ಬಿಟ್ಟು ನನ್ನ ಇದು ಮಾಡು, ನನ್ನ ಮಗು ಬೇಕು ನನಗೆ, ಒಂದ್ 3-4 ವರ್ಷ ಇದ್ದು ಬರೋಣ ನಾವು ತವ್ರ ಮನೇಲಿ, ನೀವೇನ್ ಕೊಟ್ರು ನಾನು ಅನ್ಭೋಗಿಸ್ತೀನಿ, ಬರ್ತೀನಿ ಅಂದ್ರು ಬೇಡ ಅಂತ ಹೇಳ್ತಾರೆ ಸರ್. ಮುಂದೆ ಬರೋದೇ ಬೇಡ ಅವರು ಅಲ್ಲೇ. ಈಗ ಇದನ್ನ ಹಿರಿಯರನ್ನ ಕರ್ಕೊಂಡು ಹೋಗಿ ಕರೆಯೋ ಪ್ರಯತ್ನ ಮಾಡಿಲ್ವಾ ನೀವು? ಮಾಡಿದ್ವಿ ಸರ್. ಎಷ್ಟು ಸಾರಿ ಮಾಡಿದ್ರಿ? ನಮ್ಮ ಅಕ್ಕ ಅವರೆಲ್ಲ ಬಂದಿದ್ರು ಸರ್, ಹೋಗಿದ್ವಿ, ಕರೆದ್ವಿ, ಎಲ್ಲ ಮಾಡಿದ್ವಿ ಸರ್. ಮೊಮೆಂಟ್ ಏನಿಲ್ಲ ಎಲ್ಲ ಮಾಡಿದ್ವಿ ಸರ್.
ಆದ್ರೆ ನನ್ನ ಹೆಂಡತಿ ಇಲ್ಲ, ನಾನು ಒಂದ್ 2 ವರ್ಷ ಇದ್ದು ಬಾರ್ರಿ ನೀವು ಒಂದ್ 2 ವರ್ಷ ಇದ್ದೋಗಣ ಅಂತಂದ್ ಬೇರೆ ಇದ್ರಿಗೆ ಹೇಳ್ತಿದಾರೆ ಸರ್ ನಮ್ಮ ಮಿಸಸ್ಸು. ಆದ್ರೆ ನಾನು ಯಾವ್ದು ತಪ್ಪು ಮಾಡಿಲ್ಲ, ನನ್ನ ಮೇಲೆ ತಪ್ಪು ಹೊರಿಸಿರು ಅಂತ ಅವ್ರು ಹೇಳ್ತಾರೆ ಸರ್. ನಾನು ಏನಾರ ನೋಡಿದ್ದು ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಅಂದ್ರೆ ಏನ್ ತಪ್ಪು ಹೊರಿಸಿದ್ರಿ ಅಂತ? ಅದೇ ನಾನು ಇದು ಮೊಬೈಲ್ ಅಲ್ಲಿ ಈ ತರ ನೋಡಿದ್ದು ಅದು ಇದು ಹೇಳಿನಲ್ಲ ಸರ್. ಓಕೆ. ಆದ್ರೆ ನಾನು ಮಾಡ್ಲಿಲ್ಲ, ಸುಮ್ನೆ ನನ್ನ ಮೇಲೆ ಹಂಗೆ ಹೇಳಿರು ಅಂತ. ನಾನು ಮಾಡ್ಲಿದ ಮೇಲೆ ನೀ ಕರೆಕ್ಟ್ ಆಗಿದ್ದೆ, ನನ್ನ ಕೈ ಮೊಬೈಲ್ ಕೊಡ್ಬೇಕಿತ್ತು, ಓಪನ್ ಮಾಡಿ ಕೊಡ್ಬೇಕಿತ್ತು, ನೀನ್ ಯಾಕಂದ್ರೆ ಡಿಲೀಟ್ ಮಾಡಿಕೊಟ್ಟೆ ಅಂತ ನಾನು ನಿಂಗೆ ಕ್ವಶನ್ ಮಾಡಿ ಅದು ಈ ಮಟ್ಟಕ್ಕೆ ಆಗಿದೆ ಸರ್. ಆಮೇಲೆ ಇಲ್ಲೆಲ್ಲ ಕೇಳ್ಕೊಂಡು ಇಲ್ಲಪ್ಪ ನಿಮ್ಗೆ ಅಪ್ಪ ಅಮ್ಮ ಎಲ್ಲ ಅವಳೇ ಎಲ್ಲ ನಿಮ್ಗೆ ಏನೋ ಆಗಿ ಮಾಡಿಬಿಡ್ತಾರೆ ಇಲ್ಲ ತಪ್ಪು, ಮತ್ತೆ ಏನೋ ಹೊಂದ್ಕೊಂಡು ಹೋಗಪ್ಪ, ಮಗು ಇದೆ ಸಂಸಾರ, ನಾಳೆ ನಿಮ್ ಯಾರು ನೋಡಲ್ಲ ಅನ್ನೋದಕ್ಕೆ ನಾನು ಈಗ ಅವಳು ಏನೋ ಮಾಡಿದ್ರು ಹೆಂಡತಿಯಾಗಿ ಸ್ವೀಕಾರ ಮಾಡಿ ಜೀವನ ಮಾಡೋಣ, ಹಲೋ ಜೊತೆ ಜೀವನ ಮಾಡೋಣ ಅಂದ್ರು ಅವ್ರು ಹೋಗ್ತಾ ಇಲ್ಲ ಸರ್. ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪರಿಹಾರ ಏನ್ ಮಾಡ್ಬೇಕು ಸರ್? ನಾನು ಈಗ ಪ್ರೆಸರ್ ಹೋಗಿ ಇರ್ಬೇಕು ಅಲ್ಲಿ, ಅಥವಾ ಅವರು ಇಲ್ಲಿಗೆ ಬರೋ ಅಂತೂ ನೀವು ಅಲ್ಲಿ ಹೋಗಿ ಇರ್ಲಿಕ್ಕೆ ನಿಮಗೆ ಈಗ ಸದ್ಯಕ್ಕೆ ಆಸಕ್ತಿ ಇದೆಯಾ? ಹೋಗಿ ಇರ್ಲಿಕ್ಕೆ ಅಂದ್ರೆ ಇರ್ಬೇಕು ಸರ್ ಸುಮ್ನೆ, ಮತ್ತೆ ಅವರು ಏನೋ ಮಾಡಿದ್ರು ಅಡ್ಜಸ್ಟ್ ಆಗಿ ನಾವೇ ಇರ್ಬೇಕು ಸರ್ ಅಲ್ಲಿ. ಮತ್ತೆ ಯಾಕೆ ಹೋಗಿಲ್ಲ? ಸರ್ ಯಾಕೆ ಹೋಗಿಲ್ಲ ಇನ್ನು? ಅದೇ ಸರ್ ಓದಿದ್ದೆ ಸ್ಟಾರ್ಟಿಂಗ್ ಹಂಗಾದ್ಮೇಲೆ ಓದಿ ಸರ್. ನಾನು ಹೋಗಿ ಒಂದ್ 3-4 ತಿಂಗಳು ಇದ್ನಲ್ಲ, ನನಗೆ ಅಡ್ಜಸ್ಟ್ ಆಗಲಿಲ್ಲ ಸರ್ ಅಲ್ಲಿ. ಅಡ್ಜಸ್ಟ್ ಆಗ್ಲಿಲ್ಲ, ಮತ್ತೆ ರಿಟರ್ನ್ ಬಂದೆ ಸರ್. ನಾನು ರಿಟರ್ನ್ ಬಂದು ಒಂದು 2 ತಿಂಗಳು ನಾನು ಫೋನ್ ಮಾಡ್ಲಿಲ್ಲ ಸರ್. ಬಂದು ನಾನು 6 ತಿಂಗಳಾಯ್ತು ಊರಿಗೆ ಬಂದು. ಅಲ್ಲ ನಿಮ್ಗೆ ಅಡ್ಜಸ್ಟ್ ಆಗ್ಲಿಲ್ಲ, ನೀವು ಬಂದ್ರಿ ಅದು ಬೇರೆ. ಈಗಿನ ವಿಚಾರ ಹೇಳ್ತಿರೋದು, ಮಗು ನೋಡ್ಬೇಕು ಅಥವಾ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ, ಆಕೆ ಬೇಡ ಅಂತಿದ್ದಾಳ ಅಥವಾ ನಿಮಗೆ ಹೋಗ್ಲಿಕ್ಕೆ ಇಷ್ಟ ಇಲ್ವಾ ಏನು? ನನಗೆ ಇಷ್ಟ ಈಗ, ಅವಾಗ ನಾನು ಓದಾಗ ಇಷ್ಟ ಇತ್ತು ಸರ್, ಓದೆ ಅಲ್ಲಿ ನಾನು ಇದ್ದೆ ಸರ್. ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ನಾನು ಕೇಳ್ತಿರೋದು ಈಗ ಸರ್, ಈಗ ಹೋಗಂಗಿದೆ ಅಂತ ನಾನು ಹೋಗಿದ್ದೀರಾ, ಬಟ್ ಅವ್ರು ಬೇಡ ಅಂತವ್ರ? ಅವ್ರು ಬೇಡ ಅಂತಿದ್ರು ಸರ್. ಅಂದ್ರೆ ಅವ್ರ ತಂದೆ ತಾಯಿ ಬೇಡ ಅಂತಿರೋದು ಅಥವಾ ನಿಮ್ಮ ಹೆಂಡತಿ ಬೇಡ ಅಂತಿರೋ? ಹೆಂಡತಿ ಏನ್ ಹೇಳ್ತಿದ್ದಾಳ ಅಂದ್ರೆ ಬೇರೆ ಇದ್ರಿಗೆ ನಾನು ನನ್ನ ಫೋನಲ್ಲಿ ನಾನು ಡೈರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ ಸರ್. ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನನ್ಗೆ ಊಟ ಮಾತಾಡ್ತಾನೆ ಇಲ್ಲ ಅವರು. ಓಕೆ. ಅವ್ರ ಅಪ್ಪ ಅಮ್ಮ ಆಗ್ಲಿ ನನ್ನ ಹೆಂಡತಿ ಆಗ್ಲಿ ಮಾತಾಡ್ತಾ ಇಲ್ಲ ಸರ್. ನನ್ನ ಮಗನು ಸಹ ಫೋನ್ ಕೊಡಲ್ಲ ಸರ್. ಬೇರೆಯವರಿದ್ದ ಮೂವ್ಮೆಂಟ್ ಮಾಡ್ತಿದ್ದೆ ಸರ್. ಅವ್ರಿಗೆ ಹೇಳೋದು ಸರ್ ಅವರು, ಇಲ್ಲ ನನ್ನ ಹೆಂಡತಿ ಏನ್ ಹೇಳ್ತಿದ್ದಾಳೆ, ಇಲ್ಲ ನಾನು ಒಂದ್ 2 ವರ್ಷ ಇರ್ತೀನಿ, 2 ವರ್ಷ ಇದ್ದ ಮೇಲೆ ನಾನು ಹೋಗಿ ಮತ್ತೆ ನನ್ನ ಗಂಡ ಮನೆಯಲ್ಲೇ ಜೀವನ ಮಾಡ್ತೀನಿ, ಗಂಡ ಮೇಲೆ ಇರ್ತೀನಿ ಅಂತ ನನ್ನ ಹೆಂಡತಿ ರೆಡಿ ಇದಾರೆ ಸರ್. ಅವ್ರ ಅಮ್ಮ 2 ವರ್ಷ ಅವ್ರ ತಂದೆ ತಾಯಿ ಮನೇಲಿ ಇದ್ದು ಆಮೇಲೆ ಬರ್ತೀನಿ ಅಂತಲ್ಲ? ಬರ್ತೀನಿ 2 ವರ್ಷ ಇತ್ತು, ನೀವು ಬರ್ರಿ 2 ವರ್ಷ ಕಳಿಸ್ರಿ ಅವ್ರನ್ನ ಅಂತ ಬೇರೆ ಇದ್ರಿಗೆ ಹೇಳ್ತಿದ್ದಾರೆ ಸರ್. ನಾನು ಅದಕ್ಕೆ ರೆಡಿ ಆಗಿದ್ದೆ ಸರ್. ಅವ್ರಮ್ಮ ಇಲ್ಲ ಬೇಡ ನನಗೆ, ನಮ್ಮ ಮನೆಗೆ ಬರೋದೇ ಬೇಡ, ಏನು ಬೇಡ, ನೀನ್ ದುಡ್ಕೊಂಡ್ ತಿನ್ನು, ಆರಾಮ ಕೆಲಸ ಮಾಡ್ತೀಯಾ, ಮಗನ್ ಸಾಕ್ತೀಯಾ, ಓದ್ಸಿಯಾ, ಆರಾಮಾಗಿರು, ಏನಾಗೈತಿ ಹಂಗೆ ಹಿಂಗೆ ಅಂತಂದು ಅವ್ರ ಅಮ್ಮಂದು ಇದ್ರಿಂದ ಅವರು ಬರ್ತಾ ಇಲ್ಲ ಸರ್. ಅಂದ್ರೆ ಡೈವರ್ಸ್ ಬಗ್ಗೆ ಏನು ಮಾತಾಡ್ತಿಲ್ಲ, ಬಟ್ ಹೋಗೋದು ಬೇಡ ಅಂತಿದ್ದಾರಾ? ಹೌದು ಸರ್, ಹೋಗೋದು ಬೇಡ ಅಂತ. ಬಟ್ ಡೈವರ್ಸ್ ಬಗ್ಗೆ ಏನು ಮಾತಾಡ್ತಿಲ್ಲ? ಇಲ್ಲ 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 ಸರ್, ಅದೇ ಮಾತಾಡ್ತಿಲ್ಲ. ಮತ್ತೆ ನನಗೆ ಬೇಡ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಅಂದ್ರೆ? ಅವಾಗ ಒಂದ್ ಟೈಮ್ ನನ್ನ ಎದುರಿಗೆ ಒಂದ್ 3-4 ಸಲ ಅಂದಿದ್ರು ಸರ್ ಅವರು. ಅದನ್ನ ಕಾಮನ್ ಸರ್ ಅವ್ರಿಗೆ, ಅದು ಬಾಯಲ್ಲಿ ಬಂದ್ಬಿಡ್ತೈತಿ, ಅವ್ರಿಗೆ ಅಂದ್ಬಿಡ್ತಾರೆ. ಆತರ ಒಂದು ಮನಸ್ಸಾನಿದ್ದೆ ಹೇಳಿಲ್ಲ ಸರ್ ಅವರು, ಮನಸ್ಸಿದ್ದ ಒಳಗಿದ್ದ ಮನಸ್ಸಿದ್ದ ಇಲ್ಲ ಸರ್. ಓಕೆ. ಅಂದ್ರೆ ಈಗ ನೀವು ಹೋಗ್ತಾ ಬರ್ತಾ ಇರ್ಬೋದು, ಅಲ್ಲೇ ಇರ್ಲಿಕ್ಕೆ ಅವರು ಅವಕಾಶ ಕೊಡ್ತಿಲ್ಲ ಅಂತ? ಇಲ್ಲ ಸರ್, ಅವಕಾಶ ಕೊಡ್ತಾ ಇಲ್ಲ. ನೀವು ಹೋಗ್ತಾ ಇರ್ಬೋದು ಅನ್ನೋದಾದ್ರೆ ಈಗ ಹೋಗ್ಬೇಕಿತ್ತಲ್ಲ ನೀವು? ಅದೇ ಅಲ್ಲಿ ಹೆಂಗ್ ಸರ್, ಅವ್ರು ಬೇಡ ಅಂದ್ರ ಮೇಲೆ ನಾನು ಎಲ್ಲಿ ಸರ್ ಇರೋದು, ಎಲ್ಲಿ ಹೋಗೋದು? ಅಲ್ಲಪ್ಪ, ಈಗ ಒಂದು ಕೊಟ್ಟು ಹೆಣ್ಣು ಕೊಲ್ಲಕ್ ಹೊರಗು, ಅವ್ರು ಬೇಡ ಅನ್ಲಿಕ್ಕೆ ಅವ್ರು ಯಾರು ಅಲ್ಲ. ನೀವು ಅಲ್ಲಿಗೆ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಾದ್ರೆ ನಿಮ್ಮ ವಸ್ತುವನ್ನು ನೀವು ತಗೊಂಡು ಬನ್ನಿ. ಈಗ ಅವ್ರು ಬರ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಅದಕ್ಕೊಂದು ಅಂತಿಮವಾದ ಮುದ್ರೆ ಬೀಳ್ಬೇಕಲ್ಲ. ಈಗ ಈ ಪ್ರಾಕ್ಟಿಕಲ್ ಆಗಿ ಇರೋ ದಾರಿಗಳ ಬಗ್ಗೆ ಮಾತಾಡೋಣಪ್ಪ. ನೀವು ಕರೀತಾ ಇದ್ದೀರಾ, ಆಕೆ ಬರ್ತಾ ಇಲ್ಲ. ಅವ್ರ ಅಮ್ಮನ ಮಾತು ಕೇಳ್ತಿದ್ದಾರೋ, ಅವ್ರ ಅಪ್ಪನ ಮಾತು ಕೇಳ್ತಿದ್ದಾರೋ, ಅಥವಾ ಊರು ಗೌಡನ ಮಾತು ಕೇಳ್ತಿದ್ದಾರೋ, ನಿನ್ಗದು ಬೇಡ. ನನಗೆ ಬಂದು ಸಂಸಾರ ನಡೆಸಬೇಕು ಅಂತ ನನ್ನ ಮನಸ್ಸಲ್ಲಿ ನನ್ನ ಇಚ್ಛೆಗೂಡಿನಿಂದ ನಾನು ನಿರ್ಧಾರ ಮಾಡಿದ್ರೆ, ಹರಿಹರ ಬ್ರಹ್ಮ ಹೇಳಿದ್ರು ನಾನು ಬಂದು ಬದುಕಬಹುದು. ಅವ್ರಿವ್ರು ಹೇಳೋದೆಲ್ಲ ಒಂದು ನೆಪ ಮಾತ್ರ. ತನ್ನ ಒಳಗಡೆನೆ ಆಕೆ ಹೋಗಬಾರ್ದು ಅನ್ನೋ ಗುಣ ಇದ್ದಾಗ ಅವ್ರಿವ್ರು ಹೇಳಿದ್ದ ಅದಕ್ಕೊಂದು ಇನ್ನೊಂಚೂರು ಬೆಂಕಿಗೆ ತುಪ್ಪ ಸೋರ್ದಂಗೆ ಆಗುತ್ತೆ. ಆಕೆಗೆ ಬದುಕಬೇಕು ನಿಮ್ ಜೊತೆ ಅಂತ ಇದ್ದಿದ್ರೆ ಯಾರು ಹೇಳಿದ್ರು ಅದು ಮ್ಯಾಟ್ರೇ ಅಲ್ಲ. ಹೌದಲ್ಲಪ್ಪ? ಹಾಗಾಗಿ ಇಲ್ಲಿ ಈಗ ನಿಮ್ಮ ವಯಸ್ಸೆಷ್ಟು? ನನಗೆ 35 ಸರ್. 45 ಸರ್.
45 ಆಗಿರೋದ್ರಿಂದ ಈಗ ಬಿಡಿಸ್ಕೊಂಡು ಮತ್ತೇನೋ ಮದುವೆ ಆಗೋದು ಅಂದರೆ ಸದ್ಯಕ್ಕೆ ಅದು ಯಾವ ಸಾಧ್ಯತೆಯೂ ಇಲ್ಲ, ಆ್ಯಂಡ್ ಅದು ಬೇಡೂ ಬೇಡ. ಹೌದಲ್ಲ? ಈಗ ಮಗಳಿಗೋಸ್ಕರ ಅಥವಾ ಮಗುವಿಗೋಸ್ಕರ ನಾವು ಹೇಗೋ ನಮ್ಮ ಹಣೆ ಬರ ಇಂಥದ್ದೊಂದು ಸಂಬಂಧ ಕಟ್ಕೊಂಡ್ಬಿಟ್ಟಿದ್ದೀನಿ. ಈಗ 45 ಆಗ್ತಾ ಬಂದಿದೆ, ನಾನು ಈಗ ಬಿದ್ದೋಗೋ ಮರ, ನನಗೂ ಹೋಗ್ತಾ 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 ವಯಸ್ಸಾಗುತ್ತೆ. ಈಗ ನಾನು ಇವಳನ್ನು ಬಿಟ್ಟು ಮತ್ತೊಂದು ಅದೆಲ್ಲ ಆಗದೆ ಇರೋ ಮಾತು. ಒಂದು ಕೆಲಸ ಮಾಡೋ ಅಂದರೆ ಇರೋ ಸಾಧ್ಯತೆ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ಧರ್ಮ ಏನು ಹೇಳುತ್ತೆ? ಗಂಡ ಇದ್ದ ಜಾಗದಲ್ಲಿ ಹೆಂಡತಿ, ಹೆಂಡತಿ ಇದ್ದ ಜಾಗದಲ್ಲಿ ಗಂಡ, ಮಗ, ಮಕ್ಕಳು ಎಲ್ಲ, ಅದನ್ನು ಸಂಸಾರ ಅಂತ ಕರೀತಾರೆ. ಈಗ ಮೂರನೇವ್ರ ಮಾತಿನಿಂದಲೂ ಅಥವಾ ಆಕೆಯ ಬೇರೆದೇ ಯಾವುದೋ ಕೆಟ್ಟ ಸಂಬಂಧದಿಂದಲೂ ಈಗ ನಾನು ಖಚಿತವಾಗಿ ಹೇಳ್ತಾ ಇಲ್ಲ, ಬಟ್ ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಮೂರನೇವ್ರು ಹೇಳ್ಕೊಟ್ರು ಅಂತಲೋ ಅಥವಾ ನಿಮ್ಮ ವ್ಯವಹಾರದಲ್ಲಿ ಆಕೆ ಅಂದ್ಕೊಂಡಂಗೆ ನೀವು ಲಾಭ ತರ್ತಿಲ್ಲ ಅಂತಲೋ ಅಥವಾ ತವ್ರ ಮನೆ ವ್ಯಾಮೋಹವೋ ಏನೋ ಒಂದು ಕಾರಣ ಬಿಟ್ಟು ಹೋಗಿದ್ದಾರೀಗ. ಈಗ ಅಂತಿಮವಾಗಿ ಕಾರಣ ಏನೇ ಇರ್ಬೋದು, ಹೋಗಿದ್ದಂತೂ ಕಣ್ಣು ಮುಂದಿದೆಯಲ್ಲಪ್ಪ. ಸರಿ, ಈಗ ನನಗೆ 3 ಆಪ್ಷನ್ ಇದೆ. ಒಂದು, ಹಿರಿಯರನ್ನು ಕರ್ಕೊಂಡೋಗಿ ಕರೆಯೋ ಪ್ರಯತ್ನ ಮಾಡ್ತೀನಿ, ಬಾ ನಾವು ಬದುಕೋಣ, ಗುಡಿಸ್ಲಲ್ಲಾದರೂ ಸರಿ, ಅರಮನೆಯಲ್ಲಾದರೂ ಸರಿ, ತಿಂಗಳಿಗೆ 10,000 ಆದರೂ ಸರಿ, ತಿಂಗಳಿಗೆ 1 ಲಕ್ಷ ಆದರೂ ಸರಿ. ದಾಂಪತ್ಯ ಅನ್ನೋದು ಮನೆಗೆ ಬರೋ ಲಾಭ ನಷ್ಟದ ಮೇಲೆ ನಿರ್ಧಾರ ಆಗುವಂಥದ್ದಲ್ಲ. ದಾಂಪತ್ಯದ ಸುಖ ಹಣದಿಂದ ನಿರ್ಧಾರವಾಗುವಂಥದ್ದು ಅಥವಾ ದುಡಿಮೆಯಿಂದ ನಿರ್ಧಾರವಾಗುವಂಥದ್ದು ಅಲ್ವಲ್ಲ? ದುಡಿಮೆಯಿಂದ ನೀನು ನಿನ್ನ ತವರು ಮನೆಗೆ ಹೋಗ್ತೀಯ ಅನ್ನೋದಾದ್ರೆ ಈ ದಾಂಪತ್ಯಕ್ಕೆ, ಅವರ ವ್ಯಕ್ತಿತ್ವಕ್ಕೆ, ಆ ಕ್ಯಾರೆಕ್ಟರ್ಗೆ ಅರ್ಥನೇ ಇಲ್ವಲ್ಲ ಸರ್? ಈಗ ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಅಂದರೆ 3 ದಾರಿ. ಒಂದು, ಹಿರಿಯರನ್ನು ಕರ್ಕೊಂಡೋಗಿ ಕರಿಬೇಕು. ನಿಮ್ಮದು ತಪ್ಪಿಲ್ಲದೆ ಹೋದರೂ ಆಯಿತು ಬಾರವ, ನಾನು ಹಂಗೆ ಹೇಳಿದ ತಪ್ಪಾಯಿತು, ಮಗನ ಅಥವಾ ಮಗುವಿನ ಭವಿಷ್ಯಕ್ಕೋಸ್ಕರ ವಂಶದ ನಮ್ಮದು ಒಂದು ಗೌರವ ಅಂತ ಇದೆ, ನಮ್ಮ ತಂದೆ ತಾಯಿಗಳು ಗೌರವಾನ್ವಿತವಾಗಿ ಬದುಕೊಂಡು ಬಂದಿದ್ದಾರೆ, ಹೇಗೋ ಬದುಕೊಂಡು ಬಾರವ ಅಂತ ಕರೆಯೋದು ಒಂದು. ಬರಲಿಲ್ವ? 2, ನೀವು ಅಲ್ಲಿಗೆ ಹೋಗೋದ್ರಿಂದ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಹೋಗಿ ಬರ್ತಾ ನೀವು ಇರ್ಬೋದು. ಯಾಕಂದರೆ ನೀವೇ ಹೇಳ್ತಾ ಇದ್ದೀರಾ, ನನಗೆ ಮಗು ಇಷ್ಟ, ನನಗೂ ಹೆಂಡತಿ ಇಷ್ಟ, ಅವಳಿಗೂ ನಾನು ಇಷ್ಟ, ಯಾರೋ ಮೂರನೇವ್ರು ಹೇಳ್ಕೊಡ್ತಿದ್ದಾರೆ ಅದು ಇದು ಅಂತ ಹೋಗ್ತಾ ಬಗ್ತಾ ಇರ್ಬೋದು. ನೀವೊಂದು ಇಲ್ಲಿ ಕೆಲಸ ಮಾಡಿಕೊಂಡು ನಿಮ್ಮದೊಂದು ದುಡಿಮೆ ಮಾಡಿಕೊಂಡು, ಹೆಂಡತಿ 2 ವರ್ಷ ಆದಮೇಲೆ ಬರ್ತಾಳೋ 10 ವರ್ಷ ಆದಮೇಲೆ ಬರ್ತಾಳೋ, ಹೆಂಡತಿ ವಿಚಾರ ಬಿಟ್ಬಿಟ್ಟು ಮಗುವಿಗೋಸ್ಕರ ನಾನು ಕೂಡ ಇಡಬೇಕು, ನಾಳೆ ಅವಳು ಮದುವೆ ಅಥವಾ ನಾಳೆ ಏನೋ ಆಪತ್ಕಾಲ ಅಂತ ಬರ್ಬೋದು, ಈಗ ಅವಳಿಗೋಸ್ಕರ ಅಳ್ತಾ ಕೂತ್ಕೊಂಡು ನಾನು ನನ್ನ 45 ವಯಸ್ಸು, ಇನ್ನೊಂದು 5 ವರ್ಷ ಹೋದರೆ ಏನೂ ದುಡಿಯೋಕ್ಕಾಗಲ್ಲ, ಈ ಸಮಯದಲ್ಲಿ ಅಳ್ತಾ ಕೂತ್ಕೊಳ್ಳೋದ್ರ ಬದಲು ಇನ್ನೊಂಚೂರು ದುಡಿಮೆ ಮಾಡಿ ಸೇವಿಂಗ್ಸ್ ಮಾಡಿಕೊಂಡು ಅವಳು ಬಂದಂಥ ಕಾಲಕ್ಕೆ ಮಗು ಮತ್ತು ಅವಳು ಬಂದಂಥ ಕಾಲಕ್ಕೆ ಅವರನ್ನು ಸಾಕಬೇಕು, ಅವತ್ತು ಪ್ರೀತಿಯಿಂದ ಇರಬೇಕಂದ್ರೆ ನನ್ನ ಕೈಲಿ ಒಂದಷ್ಟು ದುಡಿಮೆ ಇರಬೇಕಲ್ಲ. ಇವತ್ತು ನಾನು ದುಡಿಮೆ ಮಾಡಿಕೊಂಡು ಅಕ್ಕ ತಮ್ಮ ಇವ್ರ ಜೊತೆ ಆನಂದವಾಗಿದ್ದುಕೊಂಡು ಹೋಗ್ತಾ ಬಗ್ತಾ ಇರ್ತೀನಿ ಅನ್ನೋದನ್ನು ನೀವು ನಿರ್ಧಾರ ಮಾಡ್ಬೋದು. ಇಲ್ಲ 3, ಇಲ್ಲ ಸರ್ ನನಗೆ ಇಂಥ ಹೆಂಡತಿ ಜೊತೆ ಬದುಕೋಕೆ ಇಷ್ಟ ಇಲ್ಲ, ನನಗನ್ಸುತ್ತೆ ನಾನು ಈಕೆಯನ್ನು ಸಂಪೂರ್ಣವಾಗಿ ಬಿಟ್ಟು ನನ್ನ ಪಾಡಿಗೆ ನನ್ನ ಮುಂದಿನ ಜೀವನ ನಾನು ನೋಡ್ಕೊಳ್ತೀನಿ, ನನಗೆ ಇವಳು ಸವಾಸ ಬೇಡ ಸರ್, ಅವ್ರ ತಂದೆ ತಾಯಿ ಮರ್ಯಾದೆ ಕೊಡಲ್ಲ, ಅವಳು ಮರ್ಯಾದೆ ಕೊಡಲ್ಲ, ಅವಳ ನಡೆನೇ ನಿಗೂಢವಾಗಿದೆ, ಏನು ಮಾತಾಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ, ಒಬ್ಬ ಗಂಡನಾಗಿ ಅವಳು ಫೋನ್ ನೋಡೋ ಹಕ್ಕು ನನಗಿಲ್ಲ ಅಂದರೆ ಇಂಥ ಅರ್ಥವಿಲ್ಲದ ದಾಂಪತ್ಯ ನನಗೆ ಬೇಡ ಸರ್ ಅಂತ ನೀವು ಅದರಿಂದ ಬಿಡಿಸ್ಕೊಳ್ಳೋದು. ಅಂದರೆ ಇರೋದು ಈ 3 ದಾರಿ. ಒಂದು, ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಬಿಡಿಸಿ ಹೇಳ್ತಾ ಇದ್ದೀನಿ. ಅಂದರೆ ನಾವು ಮೊದಲು ದಾರಿಗಳನ್ನು ನೋಡ್ಕೊಳ್ಬೇಕು, ಅದರಲ್ಲಿ ಯಾವುದು ಹತ್ತಿರ, ಅದರಲ್ಲಿ ಯಾವುದು ಒಳ್ಳೇದು ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಮೊದಲು ದಾರಿ ಗೊತ್ತಿರ್ಬೇಕಲ್ಲ. ನಾನು ಅವಳು ಬಿಟ್ಟಿರ್ಬೇಕಂದ್ರೆ ತಂದೆ ತಾಯಿ ಇಲ್ಲ ಸರ್, ನನಗೆ ಯಾರು ಇಲ್ಲ ಸರ್, ತಂದೆ ತಾಯಿ ಅಂತ ಮೊದಲೇ ಇಲ್ಲ ಸರ್ ನನಗೆ. ಈಗ ವಿಷಯ ಅದಲ್ಲ, ತಂದೆ ತಾಯಿ ಈಗ ಅವಳು ಬಿಟ್ಟಿರ್ಬೇಕು ಅಂದ್ರೆ ತಂದೆ ತಾಯಿ ಇಲ್ಲ ಸರ್. ಆಮೇಲೆ ಅಕ್ಕಂದು ಮದುವೆ ಆಗಿ ಗಂಡನ ಮೇಲೆ ಇದಾರೆ, ತಮ್ಮ ಒಂದು ಮದುವೆ ಆಗಿ ಅವರು ಸೆಟ್ಲ್ ಆಗಿದ್ದಾರೆ, ತಂಗಿದು ಸೆಟ್ಲ್ ಆಗಿದ್ದಾರೆ, ನಾನು ಒಬ್ಬನೇ. ಒಂದು ಪರಿಸರದ ಅಥವಾ ನಿಸರ್ಗದ ನಿಯಮ ಅರ್ಥ ಮಾಡ್ಕೊಳ್ಳಪ್ಪ. ನನಗೆ ನನ್ನ ಜೀವನ ಇದ್ದರೆ ನಾನು ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸ್ಬೋದು, ಆದರೆ ಬದುಕು ಅಂತಕ್ಕಂಥದ್ದು ನನಗೆ ಲಭಿಸಿರುವ ದೇವನ ಕೊಡುಗೆ, ಭಗವಂತನ ವರ. ನಾನು ಆ ಬದುಕನ್ನು ಸಂತೋಷವಾಗಿಟ್ಟುಕೊಳ್ಳುವುದು, ಮೈ ಲೈಫ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ನನ್ನ ಜೀವನದ ಸಂತೋಷ ಅದು ನನ್ನ ಜವಾಬ್ದಾರಿಯೇ ಹೊರತು ಅವರಿವರ ಮೇಲೆ ನಿರ್ಧಾರವಾಗುವಂಥದ್ದಲ್ಲ. ಮೇಲ್ನೋಟಕ್ಕೆ ನಿನ್ನ ಹೆಂಡತಿ ಈಗ ವಾಪಸ್ ಬಂದು ನಿನ್ನ ಹತ್ರ ಚೆನ್ನಾಗಿದ್ದರೆ ಆ ಸಂತೋಷ ನಿನಗೆ ದೊಡ್ಡದು ಅಂತ ಅನಿಸ್ತಾ ಇರ್ಬೋದು, ಆದರೆ ನಿಜವಾದ ಸಂತೋಷ ಅದೂ ಅಲ್ಲ. ನಿನ್ನ ಮಗು ನಿನ್ನ ಮಗು ನಿನಗೆ
ಅವನಿಗೆ ಕೊಡುವ ಇದು ಯಾವುದೂ ಶಾಶ್ವತವಲ್ಲ. ಈಗ ನನ್ನ ಹೆಂಡತಿಯನ್ನು ನಾನು ಬಿಟ್ಟು ಇರಲಿಕ್ಕೆ ನನಗೆ ಅಡುಗೆ ಮಾಡೋಕೋರಿಲ್ಲ, ಬಟ್ಟೆ ಹಿಂಡು ಕೊಡೋರಿಲ್ಲ, ತಂದೆ ತಾಯಿ ಯಾರೂ ಇಲ್ಲ, ಅಕ್ಕನೂ ಇಲ್ಲ, ತಮ್ಮ ಅವನ ಬದುಕನ್ನು ಅವ್ನು ನೋಡ್ಕೊಳ್ತಾನೆ. ಈಗ ನಾನು ಏನು ಮಾಡಲಿ? ಫೈನ್. ಈಗ ನಾನು ಆಕೆ ವಾಪಸ್ ಬಂದು ಆಕೆ ಇಲ್ಲಿ ಯಾವುದೋ ಅಕ್ರಮ ಸಂಬಂಧವನ್ನು ಮುಂದುವರಿಸಿ ನಿನಗೆ ಗೊತ್ತಿಲ್ಲದಂಗೆ 1000 ವಿಚಾರ ನಡೆದು ಅಲ್ಲೇನೋ ಗೊತ್ತಾಗಿ ಒಂದು ದಿವಸ ರಣಾಂಗಣ ಮನೆ ರಕ್ತಪಾತ ಆಗೋದಕ್ಕಿಂತ ನಾನು ಸಪ್ರೇಟ್ ಇದ್ದು ಅಂದರೆ ತುಂಬ ಜನ ಬದುಕ್ತಿದ್ದಾರೆ ಹಾಗೆ. ಅಂದರೆ ನಾನು ಆಕೆಗೇನು ಕೆಟ್ಟ ಸಂಬಂಧ ಇದೆ ಅಂತ ಹೇಳ್ತಾ ಇಲ್ಲ. ಒಂದು ಪಡ್ಕೊಳ್ಬೇಕಂದ್ರೆ ಒಂದು ಬಿಡಬೇಕಾಗುತ್ತಲ್ಲಪ್ಪ. ಬಿಡ್ಬೇಕಾಗತ್ತೆ ಅಂದ್ರೆ ನಾನು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಸರ್, ನನ್ನ ಮಗನ ಬಿಟ್ಟಿರೋಕ್ಕಾಗ್ತಿಲ್ಲ. ಹೌದು, ಒಂದು ಅಯೋಗ್ಯ ಕೆಟ್ಟ ಆಯ್ಕೆ ಮಾಡಾದ ಮೇಲೆ ಅದರಿಂದ ಬರೋ ಒಳ್ಳೇದು ಕೆಟ್ಟದ್ದು ನನ್ನದೇ ನನ್ನ ಪಾಲಿನದ್ದೇ ಆಗಿರುತ್ತೆ. ಹೌದಲ್ಲಪ್ಪ? ಹೌದು ಹೌದು. ಬೇರೆ ಯಾವುದೋ ಕಂಡವ್ರ ಹೆಂಡತಿ ಬಗ್ಗೆ ಮಾತಾಡ್ತಿಲ್ಲ, ಅದು ನಿಮ್ಮ ಹೆಂಡತಿ ಬಗ್ಗೆನೇ ಮಾತಾಡ್ತಿರೋದು. ಹೌದು ಸರ್. ನಾನು ಆ ವಿಷ ಕುಡಿಯೋ ಮುನ್ನೆ ಎಚ್ಚರವಾಗಿರಬೇಕು. ವಿಷ ಕುಡ್ದಾದ್ಮೇಲೆ ಅಯ್ಯೋ ಸರ್ ಏನು ಸರ್ ಮಾಡೋದು? ಕುಡ್ದಿರೋದೇ ಆದಮೇಲೆ ಅದರಿಂದ ಬರೋ ಸಾವು ನೋವನ್ನು ನೀವೇ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಮಗುವಿನ ಕಾರಣವನ್ನು ಇಟ್ಟುಕೊಂಡು ನೋಡಪ್ಪ, ಸ್ವಾಭಿಮಾನ, ನಿಮ್ಮ ವ್ಯಕ್ತಿತ್ವಕ್ಕೆ ನಿಮಗೂ ಅಂತ ಒಂದು ಬೆಲೆ ಅಂತ ಇದೆಯಲ್ಲಪ್ಪ, ಆ ಬೆಲೆ ಕೊಡದ ಜಾಗದಲ್ಲಿ ನೀನಿರಬಾರ್ದು. ಪರವಾಗಿಲ್ಲ, ಹೆಂಡತಿ ಬಾಯ್ಬಿಟ್ಟು ಹೇಳ್ತಿದ್ದಾಳೆ, ಸ್ವಲ್ಪ ಸಮಯ ಕೊಡಿ ನಾನು ಬರ್ತೀನಿ, ಅಥವಾ 2 ವರ್ಷ ಕೊಡಿ ನಾನು ಬರ್ತೀನಿ ಅಂತ. ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊ, ಹೋಗ್ತಾ ಬರ್ತಾ ನೀನಿರು. ಯಾಕಂದ್ರೆ ತೀರಾ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಬದುಕು ನಡೆಯಲ್ಲಪ್ಪ. ಹೌದಲ್ಲ? ನಾನು 6 ತಿಂಗಳಾಯ್ತು ಹೋಗಿಲ್ಲ, ನನ್ನ ಮಗನ ನೋಡಕ್ ಹೋಗಿಲ್ಲ ಸರ್. ಹೋಗಿಲ್ಲ ಸರ್. ಯಾಕೆ ಹೋಗಿಲ್ಲ? ಹೋಗೋದು ನಿನ್ ಜವಾಬ್ದಾರಿ, ನಿನ್ ಕರ್ತವ್ಯ ತಾನೆ. ಯಾಕೆ ಹೋಗಿಲ್ಲ? ಅದೇ ಅವರು ನಾನು ಅವ್ರಿಗೆ ಅಷ್ಟಾಟ ಐತಿ, ಅವ್ರು ಅಲ್ಲಿದ್ದಾರೆ. ಮತ್ತೆ ಇದನ್ನು ಹೇಳ್ತೀಯ ಅದನ್ನು ಹೇಳ್ತೀಯಲ್ಲಪ್ಪ ನೀನು. ಅವಳಿಗೆ ಅಷ್ಟಾಟ ಇದೆ ನನಗಿರಬಾರ್ದ ಅಂದ್ರೆ ಅದ್ರ ಅರ್ಥ ಏನು? ಮತ್ ಬಿಡು, ಮತ್ತೆ ಅವಳನ್ನ ಡೈವರ್ಸ್ ಕೊಡು. ಇಲ್ಲ ಸರ್, ಒಂದು 3-4 ತಿಂಗಳು ಆತರ ಇದ್ದೆ ಸರ್. ಈಗ ಆಗ್ತಾ ಇಲ್ಲ ಸರ್. ಅದೆಲ್ಲ ಅಲ್ಲ. ನಿಮ್ಮ ಅನಿಸಿಕೆಗಳಂತೆ ಬದುಕು ನಡೆಸ್ಕೊಂಡು ಹೋಗ್ಲಿಕ್ಕಾಗಲ್ಲ. ಬದುಕಿಗೆ ಅದರದೇ ಆದ ರೀತಿ ರಿವಾಜುಗಳು, ಅದರದೇ ಆದ ಕಟ್ಟುಪಾಡುಗಳಿದ್ದಾವೆ. ಅವಳಿಗೆ ಹಠ ಇರಬೇಕಾದ್ರೆ ನನಗಿರಬಾರ್ದ? ಸಂಸಾರದಲ್ಲಿ ಹಿಂಗೆ ಹಠ ಬಂದ್ರೆ ಅದು ಸಂಸಾರ ಅಲ್ಲ, ಅದು ಅದೇನು ವ್ಯವಹಾರನ, ರಾಜಕೀಯನ ಅದು ಹಠ ಮಾಡ್ಲಿಕ್ಕೆ? ಅಲ್ಲ ಸರ್, ನಾನು ಅಡ್ಜಸ್ಟ್ ಆಗಿಲ್ಲ ಸರ್. ಅವಳಿಗೆ ಅಡ್ಜಸ್ಟ್ ಆದೆ ಸರಿನಪ್ಪ. ಅವ್ರ ತಂದೆ ತಾಯಿ ಅವ್ರು ಕೊಟ್ಟಿರೋ ಸಂಸ್ಕಾರ ಅದೆಲ್ಲ ಕಣ್ಮುಂದೆ ಕಾಣ್ತಾ ಇದೆಯಲ್ಲ. ಅಂತವ್ರ ಹತ್ರ ನೀವೇನಪ್ಪ ಒಳ್ಳೆತನವನ್ನು ಬಯಸೋದು? ಅದೇ ಸರ್, ಅಲ್ಲಿ ನಿಯತ್ತಿಲ್ಲ. ಸರಿ ಆಯ್ತು, ಹಾಳಾಗಿ ಹೋಗ್ಲಿ, ಹೆಂಡತಿ ಕೆಟ್ಟವಳು, ಓಲಿ ಅವ್ರ ಅಪ್ಪ ಅಮ್ಮ ತಿದ್ದೋ ಬುದ್ಧಿ ಇದ್ರೆ ಏನೋ ಒಂದು ಪಕ್ಷ ಗೆದ್ದುಕೊಂಡೆ ಅನ್ಬೋದು. ಇವರು ಅದಕ್ಕಿಂತ ಅಂದರೆ ಮಗಳು ಅನ್ನೋ ಕಾರಣಕ್ಕೆ ಅವಳ ತಪ್ಪು ತಿಳುವಳಿಕೆಗಳನ್ನು ಬೆಂಬಲಿಸ್ತಾರೆ, ಆಕೆಯ ತಪ್ಪು ನಿರ್ಧಾರಗಳನ್ನು ಬೆಂಬಲಿಸ್ತಾರೆ ಅಂದರೆ ಅಲ್ಲಿ ಬದಲಾಗ್ಲಿಕ್ಕೆ ದಾರಿನೇ ಇಲ್ವಲ್ಲಪ್ಪ ಅಲ್ಲಿ. ನಿಜ ಸರ್, ನಿಜ ಸರ್, 100% ನಿಜ ಸರ್. ಇಲ್ಲಿ ನನಗೆ ಬಿಟ್ಟಿರೋಕ್ಕಾಗಲ್ಲ, ಅದೆಲ್ಲ ವಿಚಾರ ಅಲ್ಲ. ಈಗ ನಾನು ಹೇಳೋದು, ನಾನು ಹಠ, ಸ್ವಾಭಿಮಾನ, ನನಗೆ ಇದೆಲ್ಲ ಮುಖ್ಯ, ನನ್ನ ಪಾಡಿಗೆ ನಾನು ಬದುಕ್ತೀನಿ ಸರ್, ಆಗಾಗ ಹೋಗಿ ಬರ್ತೀನಿ ಸರ್. ನಿಮಗೆ ನಿಮ್ಮ ಮಗಳು ಅಥವಾ ನಿಮ್ಮ ಮಗು ನಿಮ್ಮ ಮುಖ್ಯ, ನಿಮ್ಮ ಸಂಸಾರನೂ ಒಂದು ದಿವಸ ಸರಿ ಹೋಗುತ್ತೆ. ನೋಡಪ್ಪ, ನಮ್ಮಲ್ಲಿ ಹರಿಶ್ಚಂದ್ರನ ಕಥೆಯನ್ನು ಕೇಳಿದ್ದೀರಾ? ಹೌದಲ್ಲಪ್ಪ? ಅವನು ಹೆಂಡತಿ ಒಂದು ಕಡೆ, ಮಗ ಒಂದು ಕಡೆ. ಹರಿಶ್ಚಂದ್ರ ಸ್ಮಶಾನ ಕಾಯ್ತಾ ಇರಬೇಕಾದ್ರೆ ಹೆಂಡತಿ ಇನ್ಯಾರ್ದೋ ಮನೆಯಲ್ಲಿ ಜೀತದ ಕೆಲಸ ಮಾಡ್ತಾರೆ. ರಾಜನಾಗಿದ್ದರೂ ಕೂಡ ಆ ಹರಿಶ್ಚಂದ್ರ ಮತ್ತು ಅವನ ಹೆಂಡತಿ ಮತ್ತು ಅವನ ಮಗ ರೋಹಿತ, ಈ ಮೂವರಿಗೂ ಇವರು ಮೂಲಭೂತವಾಗಿ ರಾಜರಾಗಿದ್ದರೂ ಕೂಡ ಹಣೆ ಬರಹ ವಿಧಿ ಯಾವ ಮಟ್ಟಕ್ಕೆ ಆಟ ಆಡಿಸುತ್ತೆ ಅಂದರೆ, ಅವರನ್ನು ತೀರಾ ಕೀಳು ಸ್ಥಿತಿಗೆ ತಗೊಂಬಂದು ನಿಲ್ಲಿಸಿದಾಗಲೂ ಆ ಹೆಂಡತಿ ಅಲ್ಲಿದ್ದಾಳೆ, ಮಗ ಅಲ್ಲಿದ್ದಾನೆ, ಇವನು ಸ್ಮಶಾನದಲ್ಲಿದ್ದಾನೆ. ಒಟ್ಟಿನಲ್ಲಿ ನಾವೊಂದು ದಿವಸ ಒಂದಾಗ್ತೀವಿ ಅನ್ನೋ ನಂಬಿಕೆ ಮೇಲೆ ಅವರು ಬದುಕ್ತಾ ಇದ್ರು. ಹೌದಲ್ಲಪ್ಪ? ಈತ ಸ್ಮಶಾನ ಕಾಯ್ತಿರ್ಬೇಕಾದ್ರೆ ಆಕೆ ಅಲ್ಲಿ ಯಾವುದೋ ಶ್ರೀಮಂತರ ಮನೆಯಲ್ಲಿ ಜೀತದ ಕೆಲಸ ಮಾಡೋ ಸಮಯದಲ್ಲಿ ಅಯ್ಯೋ ನಮ್ಮ ಬದುಕು ಹಿಂಗಾಯ್ತಲ್ಲ, ಮುಗಿದೋಯ್ತು ಅಂದ್ಕೊಳ್ಳಿಲ್ಲ. ನಾವೊಂದು ದಿವಸ ಭಗವಂತನ ಅನುಗ್ರಹದಿಂದ ನಾನು, ಮಗ, ನನ್ನ ಹೆಂಡತಿ ಎಲ್ಲರೂ ಒಂದು ಕಡೆ ಸೇರಿ ನಾವು ಮತ್ತೆ ನಮ್ಮ ಹಳೆಯ ವೈಭವ ನಮಗೆ ಮತ್ತೆ ಸಿಗುತ್ತೆ, ನಮ್ಮ ಸಂಸಾರ ಮತ್ತೆ ಸರಿ ಹೋಗುತ್ತೆ. ಈ ನಂಬಿಕೆಗಳಿಂದ ನೀನು ಭೂಮಿ, ಆಕೆ ಮಂಗಳ ಗ್ರಹ, ಇನ್ನೊಬ್ರು ಯಾರೋ ಇನ್ನೊಂದು ಗ್ರಹ, ಹೀಗೆ ಬೇರೆ ಗ್ರಹದಲ್ಲಿದ್ದರೂ ನಾವು ಒಂದಾಗ್ತೀವಿ ಅನ್ನೋ ನಂಬಿಕೆ ಇದ್ದರೆ ಖಂಡಿತ ಸರಿ ಹೋಗುತ್ತೆ. ಆದರೆ ನೀವೀಗ ಅವಳು ಫೋನ್ ಕೊಡಲಿಲ್ಲ ಅಂತ ನೀವು ಹೇಳೋದು, ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡ್ದ ಅಂತ ಆಕೆ ಹೇಳೋದು, ಅಂದರೆ ಒಂದರ್ಥ ಮಾಡ್ಕೊಳ್ಳಿ, ನೀವು ಎಲ್ಲ ಸೋತ್ರೆ ಸಂಸಾರ ಗೆಲ್ಲುತ್ತೆ.
ನೀವು ಗೆಲ್ಲಿಕ್ ಹೋದ್ರೆ ಸಂಸಾರ ಸೋಲುತ್ತೆ. ಅಂದ್ರೆ ಇಲ್ಲ ಒಬ್ರು ಸರ್, ಸೋಲ್ಬೇಕು, ಸೋತೆ ಒಬ್ರು ಹೋದಲ್ಲ ಗೆಲ್ಬೇಕು. ಸರ್. ಅಲ್ಲ ಸರ್, ನಾನು ಸೋತೆ ಹೋದೆ ಅವಳ ಹತ್ರ. ನೀನು ಹಳೆಯ ಸೋತಿರೋದ್ರ ಬಗ್ಗೆ ಮಾತಾಡ್ತಿದ್ದೀಯಪ್ಪ. ನಾನು ಹೇಳ್ತಿರೋದು ಹೊಸ ಹೆಜ್ಜೆ ಇಡು. ಇಲ್ಲಿ ಯಾರು ಸೋಲುವುದು, ಯಾರು ಗೆಲ್ಲುವುದು, ಸೋಲು ಗೆಲುವು ಅನ್ನೋದು ಇಲ್ವೇ ಇಲ್ಲ. ಮೊದಲನೇದಾಗಿ ಎಲ್ಲವೂ ನಮ್ಮ ಅಹಂಕಾರಗಳು ನಮಗೆ. ಬೇಡ ಸರ್, ನನಗೆ ಸಂಸಾರ ಬೇಕು ಸರ್, ಸಂಸಾರ ಬೇಕು, ಮಗು ಬೇಕು. ಕೇಳಿಸ್ತಾ ಇಲ್ಲಪ್ಪ? ಅದೇ ಸರ್, ನನಗೆ ಸೋಲು ಗೇಲು ಯಾವುದು ಬೇಡ ಸರ್. ನಾನು ಹೇಳೋದು ಕೇಳಪ್ಪ. ಈಗ ನಿನಗೇನು ಅನಿಸಿದೆ, ನೀನು ಎಲ್ಲವನ್ನು ಒಂದು ಹೇಳಿದ್ರೆ ಮತ್ತಿನ್ನೊಂದು ಹೇಳ್ತೀಯ. ಅಂತಿಮವಾಗಿ ನನ್ನ ತೀರ್ಪು ಇಷ್ಟೇ. ಸದ್ಯಕ್ಕಿರೋ ಅತಿ ದೊಡ್ಡ ಆಯ್ಕೆ ಅಂದರೆ ನಿಮ್ಮ ಹೆಂಡತಿ ಮನೆಗೆ ಆಗಾಗ ಹೋಗ್ತಾ ಬರ್ತಾ ನಿಧಾನಕ್ಕೆ ಒಳ್ಳೆಯ ಮಾತುಗಳನ್ನು ಆಡ್ತಾ, ಅವರಿಗೆ ಹೆಚ್ಚು ಹೆಚ್ಚು ಉಪಕಾರವನ್ನು ಮಾಡ್ತಾ, ಅವರಿಗೆ ಒಳ್ಳೆಯವನಾಗಿ ವರ್ತಿಸ್ತಾ ಅವರಿಗೆ ಹತ್ತಿರವಾಗಿ ಅವರು ಅಹಂಕಾರ ಬಿಡಬೇಕು, ನೀವು ಹಠ ಬಿಡಬೇಕು. ಹೀಗೆ ಮಗುವಿನ ಉದ್ಧಾರಕ್ಕೋಸ್ಕರ, ಮಗುವಿನ ನಾಳೆಗಳಿಗೋಸ್ಕರ ನೀವು ಪರಸ್ಪರ ಎರಡು ಕುಟುಂಬ, ಅವ್ರ ಮನೆಯವರು ನೀವು ಇಬ್ಬರು ಹಾಗೆ ಒಂದಾಗದೆ ಹೋದರೆ ಇದು ಜೀವನ ಪೂರ್ತಿ ನಡೆಯುವ ಸಂಘರ್ಷನಪ್ಪ. ನೀನು ಮತ್ತೆ ಕರ್ಕೊಂಡು ಬರ್ಬೋದು, ಆದರೆ ಅದು ಮತ್ತೆ ಹಂಗೆ ಆಗುತ್ತೆ. ನಾನು ಈಗಲೇ ಹೇಳಿರ್ತೀನಿ. ಅರ್ಥ ಆಯ್ತಲ್ಲ? ಒಂದೋ ಶಾಶ್ವತವಾಗಿ ಎಲ್ಲವನ್ನ ಬಿಟ್ಟುಬಿಡು, ಇಲ್ಲ ಹೋಗ್ತಾ ಬರ್ತಾ ಇರು. ನಿನಗೆ ಕೇವಲ ಹೆಂಡತಿ ಮಗುವನ್ನು ನೋಡೋದು ಮಾತ್ರ ಆಸೆ ಇದ್ದರೆ, ಅವ್ರ ಅಪ್ಪ ಅಮ್ಮ ಏನು ಹೇಳ್ತಾರೆ ಬೈತಾರೆ ಅದು ನಿನಗೆ ಬೇಡ. ಇಲ್ಲ ನಂಗೆ ಸ್ವಾಭಿಮಾನ ಇದೆ ಸರ್, ಅವಳೇ ಬರೋದಾದರೆ ಬರಲಿ, ನಾನಂತೂ ಅಲ್ಗೋಗಲ್ಲ ಸರ್, ದುಡ್ಕೊಂಡು ನಾನು ಪಾಡಿಗೆ ನಾನು ಇರ್ತೀನಿ ಸರ್, ಅವಳು ಬಂದಿದ್ದ ದಿವಸ ಕರ್ಕೊಳ್ತೀನಿ ಸರ್, ಹಿಂಗಿರೋದಾದರೆ ಹಂಗೂ ಇರ್ಬೋದು. ಬಟ್ ನೀವು ಹೇಳ್ತೀರಾ ನಮಗೆ ಯಾರು ಅಡುಗೆ ಮಾಡಿಕೋರಿಲ್ಲ, ಅಥವಾ ನಮಗೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಹೆಂಡತಿ ನೀವು ಆಕೆ ಕಾಲಿಗೆ ಬೀಳ್ತಿರೋ, ಆಕೆ ನಿಮ್ಮ ಕಾಲಿಗೆ ಬೀಳ್ತಾಳೋ, ಸ್ವಲ್ಪ ನೇರವಾಗಿ ಹೋಗಿ ಮಾತಾಡೋದ್ರಿಂದ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಬಹುದೇ ಹೊರತು, ನೀವಿಲ್ಲಿ ಕೂತ್ಕೊಂಡು ನಿಮಗೆ ಬೇಕಾದದ್ದನ್ನು ನೀವು ಅಂದ್ಕೊಳ್ಳೋದು, ಅವ್ರು ಅಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾದದ್ದನ್ನು ಅವ್ರು ಅಂದ್ಕೊಳ್ಳೋದು, ಅಂದರೆ ನಿಮ್ಮ ನಡುವೆ ಅಂತರ ಹೆಚ್ಚಾದಷ್ಟು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತವೆ. ನೇರವಾಗಿ ಅಂದರೆ ಮುಖಾಮುಖಿ ಕೂತು ಮಾತಾಡಿದಾಗ ಅವ್ರು ಏನು ಹೇಳ್ತಾರೆ, ನೀವೇನು ಹೇಳ್ತೀರ, ಅವೆಲ್ಲ ಅಂದರೆ ಮುಖಾಮುಖಿಯಲ್ಲಿ ಬೇಗ ಸಮಸ್ಯೆಗಳು ಇತ್ಯರ್ಥ ಆಗ್ತವೆ. ಹೌದಲ್ಲಪ್ಪ? ನಿಜ ತಾನೇ? ನಿಜ ಸರ್, ನಿಜ. ಹಾಗಾಗಿ ಈ ಹಿಂದೆ ನಾನು ಹೋಗಿದ್ದೆ ಸರ್, ನಮ್ಮ ಅಕ್ಕಾರು ಹೋಗಿದ್ರು ಸರ್. ಇಲ್ಲ, ಇದು ನಿನ್ನ ಬದುಕಪ್ಪ, ನೀನು ಹೋಗು, ನಿನ್ನ ಹೆಂಡತಿಯನ್ನು ಮಾತಾಡಿಸು. ಅಲ್ಲಿ ಬೈತಾರೋ ಏನು ಮಾಡ್ತಾರೋ ಅದೊಂದು ಕೊನೆಯ ಸಲ ನಿನ್ನ ಪ್ರಯತ್ನ ಅನ್ನುವ ಹಾಗೆ ನಾನು ಬರ್ತಾ ಹೋಗ್ತಾ ಇರ್ತೀನಿ ಅಂತ ಹೇಳು. ಇಲ್ಲ ನೀನು ಬರಲೇಬೇಕು ಕಣೆ, ನಾವಿಬ್ಬರು ಒಟ್ಟಿಗೆ ಬದುಕೋಣ, ಏನೇ ಇದ್ದರೂ ನಂದೇ ತಪ್ಪಾಯಿತು ನಿಂದೇ ತಪ್ಪಾಯಿತು, ನಾವು ಹಿಂಗೆ ಬದುಕೋಣ ಅಂತ ಹೇಳು. ಇಲ್ಲ ಅವರ ಅಹಂಕಾರ, ಅವರ ಹಠಗಳೇ ಜಾಸ್ತಿ ಆಯಿತು ಅಂದರೆ ಉಳಿದಿರೋದು ಅದೇ ದಾರಿನಪ್ಪ. ನಿನ್ನ ಅಕ್ಕ, ನಿನ್ನ ತಮ್ಮ, ಅಥವಾ ಯಾರೋ ಸಮಾಜದಲ್ಲಿ ಗುರು ಹಿರಿಯರ ಅನಾಥ ಮಕ್ಕಳು ಸೇವೆ ಮಾಡ್ತಾ ನಾನು ಬದುಕನ್ನು ಕಳಿತೀನಿ, ಹೀಗೆ ಸ್ವಾಭಿಮಾನ ಕಳ್ಕೊಂಡು ನಾನು ಬದುಕಲ್ಲ ಅನ್ನೋ ನಿರ್ಧಾರ ತಗೊಂಡು ನೀನು ಅದರಿಂದ ಸಪ್ರೇಟ್ ಬಂದು ಬದುಕಬಹುದು. ಬಟ್ ನನ್ನ ಅಂತಿಮ ತೀರ್ಪು ಸದ್ಯಕ್ಕೆ ಮುಂದಿನ 4-5 ತಿಂಗಳವರೆಗೂ ನೀನು ಅಲ್ಲಿ ಅವರಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು, ಸಂಸಾರಕ್ಕೋಸ್ಕರ ನೀನು ಸೋತೆ ಅಂತ ಅರ್ಥ ಖಂಡಿತ ಅಲ್ಲ, ಹಾಗೆ ತಿಳ್ಕೊಳ್ಳೇಬೇಡ ಸರ್. ನೀವು ಕೇವಲ ನಿಮ್ಮ ಸಂಸಾರವನ್ನು ನೀವು ಉಳಿಸ್ಕೊಳ್ಳೋ ಕಾರಣಕ್ಕೋಸ್ಕರ, ಯಾಕಂದರೆ ಅವ್ರ ಮಗಳನ್ನು ಅವ್ರಿಗೆ 2 ದಿವಸ ಆಶ್ರಯ ಕೊಡ್ಬೋದು, 3 ದಿವಸ ಕೊಡ್ಬೋದು, ಬಟ್ ಅವಳ ಕತೆ ಅವ್ರ ತಂದೆ ತಾಯಿನೇ ಹಾಳು ಮಾಡಿಬಿಡ್ತಾರೆ. ಅದು ಬೇರೆಯೇ ಕತೆ ಇದೆ, ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ ಸರಿ, ಗಂಡನ ಬಿಟ್ಟು ಅಥವಾ ಇರೋ ಸಂಸಾರವನ್ನು ಬಿಟ್ಟು ಏನೇ ತವ್ರ ಮನೆ ಬಾಗಿಲು ತೆಗ್ದಿದೆ ಅನ್ನೋ ಕಾರಣಕ್ಕೆ ಹೋಗಿ ಕೂತ್ಕೊಳ್ತಾರೆ ಅನ್ನೋದಾದರೆ ಅದಕ್ಕೊಂದು ಕೊನೆ ಅಂತ ಇರುತ್ತಲ್ಲಿ ಸರ್. ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ. ಅವರೇ ಜುಟ್ಟಿಡ್ಕೊಂಡು ಆಚೆ ಹಾಕೋ ಒಂದು ದಿನ, ಅಥವಾ ಅವ್ರು ಆಡೋ ಮಾತುಗಳಿಗೆ ಈಕೆಗೆ ನೇಣು ಹಾಕೊಂಡು ಸಾಯಬೇಕು ಅನ್ನೋ, ಅಂದರೆ ಎಲ್ಲರಿಗೂ ಅದೊಂದು ಸ್ವಾಭಿಮಾನ ಇರುತ್ತೆ. ಏನೇ ನನ್ನ ಮಗಳು ನನ್ನ ಮನೇಲಿ ಇರ್ತಾಳೆ ಬಿಡು ಅನ್ನೋ ಆ ತಂದೆ ತಾಯಿನೂ ಯಾವತ್ತೋ ಒಂದು ದಿವಸ ಬಾಯಿ ತುಂಬ ಮುಖಕ್ಕೆ ಉಗಿಯೋ ದಿನ ಬರುತ್ತೆ. ಅವತ್ತು ಅವಳಿಗೆ ಗೊತ್ತಾಗುತ್ತೆ ಗಂಡನ ಬೆಲೆ ಏನು ಅಂತ. ಸೊ ನಿಮ್ಮಲ್ಲಿ ಯಾವುದೇ ತಪ್ಪಿದ್ರೆ ನೀವು ತಿದ್ದುಕೊಳ್ಳಿ, ನಿಮ್ಮಲ್ಲಿ ಯಾವುದೋ ಚಟ ಇದ್ದರೆ ನೀವು ತಿದ್ದುಕೊಳ್ಳಿ. ಅದು ಈಕೆಗೋಸ್ಕರ ಅಲ್ಲ, ಅಥವಾ ಈ ಸಂಸಾರವನ್ನು ಕಾಪಾಡಿಕೊಳ್ಳಿಕ್ಕೆ ಅಂತ ಅಲ್ಲ, ಒಬ್ಬ ಮನುಷ್ಯನಾಗಿ ಆಕೆ ಮೆಚ್ಚಿಸಬೇಕು ಅಂತ ಅಲ್ಲ. ನೀವೊಬ್ಬರು ಪರಿಶುದ್ಧರಾಗಿ, ಯಾವುದೇ ಚಟ ಇಲ್ಲದೆ, ಯಾರಿಗೂ ಸುಳ್ಳು ಹೇಳದೆ, ಪರವಾಗಿಲ್ಲ, ವ್ಯವಹಾರದಲ್ಲಿ ವ್ಯವಹಾರದಲ್ಲಾಯ್ತೇ ಹೊರತು ಬದುಕೇನು ನಷ್ಟ ಆಗಿಲ್ಲ. ಈ ಬದುಕು ಜೀವಂತವಾಗಿದ್ದರೆ ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಬಂಗ್ಲೆ, ಏನೋ ಒಂದು. ಬದುಕೇ ಇಲ್ಲ ಅಂದರೆ ಬದುಕಿನೊಳಗಡೆ ಲಾಭ ನಷ್ಟಗಳಿದ್ದಾವೆ ಹೊರತು ಲಾಭ ನಷ್ಟದ ಮೇಲೆ ಬದುಕಲ್ಲ. ಬದುಕು ಪವಿತ್ರವಾದದ್ದು. ಮನುಷ್ಯ ಬದುಕಿದ್ರೆ ಯಾವಾಗ ಯಾರ ಬದುಕು ಬದಲಾಗುತ್ತೋ ಗೊತ್ತಿಲ್ಲ.
ಹಾಗಾಗಿ ಬದುಕು ಅನ್ನೋದನ್ನು ಚೆನ್ನಾಗಿಟ್ಕೊಳ್ಬೇಕು. ಸದ್ಯಕ್ಕೆ ಏನು ಯಥಾಸ್ಥಿತಿ ಹೋಗ್ತಿದೆಯೋ ಹಾಗೆ ಮುಂದುವರ್ಕೊಂಡು, ಎಲ್ಲಿ ಊಟ ಮಾಡ್ತಿದ್ದೀರಾ, ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅದನ್ನೇ ಮುಂದುವರಿಸಿ. ಮತ್ತು ಮುಂದಿನ 3-4 ತಿಂಗಳ ಒಳಗೆ ನೀವು ಆ ಹೆಂಡತಿಯನ್ನು ಬದಲಾಯಿಸಿ ಪ್ರೀತಿಯಿಂದ ಮಾತಾಡಿ. ಅಬ್ಬಬ್ಬಾ ಅಂದರೆ ನೀವು ಪ್ರೀತಿಯಿಂದ ಆಯಿತು ನಿಂದೆ ತಪ್ಪಾಯಿತು ಅಂತ ಹೋಗಿ ಕೇಳೋದ್ರಿಂದ ಅವ್ರ ತಂದೆ ತಾಯಿ ಕಾಲಿಡದಾದರೂ ಸರಿ ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಬರೋ ಪ್ರಯತ್ನ ಮಾಡಿ. ಅದನ್ನು ಮೀರಿ ಆಕೆ ಅದೇ ಆಟವನ್ನು ಮುಂದುವರಿಸ್ತಾರೆ ಅಂದರೆ ಇದರಿಂದ ನಿಮಗಂತೂ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಹಿರಿಯರನ್ನು ಕರ್ಕೊಂಡೋಗಿ ಒಂದು ತೀರ್ಪನ್ನು, ಯಾಕಂದರೆ ಸಮಾಜದಲ್ಲಿ ಬದುಕ್ತಾ ಇರೋದ್ರಿಂದ ಹಿರಿಯರ ಮಾತಿಗೆ ಬೆಲೆ ಕೊಡಲೇಬೇಕು ಸರ್. ನೀವು ಹಿರಿಯರನ್ನು ಕರ್ಕೊಂಡೋಗಿ ಪಡ್ಕೊಳ್ಳೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ. ಅದನ್ನು ಮೀರಿಯೂ ಮುಂದುವರಿಯಿತು ಅಂದರೆ ಅದು ನಾನು ನಿಮಗೆ ಬಿಡ್ತೀನಿ. ಬಟ್ ನನ್ನ ಪ್ರಕಾರ ಮಗು ಅನಾಥ ಆಗುವುದು ಬೇಡ. ಹೋಗ್ತಾ ಬರ್ತಾ ಇರಿ. ಈ ಕಡೆ ಒಂದು ದುಡಿಮೆ, ಚೆನ್ನಾಗಿ ದುಡಿಮೆ ಮಾಡಿ. ದುಡಿಮೆ ಚೆನ್ನಾಗಾದ್ರೆ ಎಲ್ಲವೂ ಸರಿ ಹೋಗುತ್ತೆ. ಎಲ್ಲ ಕಷ್ಟ, ಎಲ್ಲ ನೋವುಗಳಿಗೂ ಒಂದೇ ಮದ್ದು ದುಡಿಮೆ, ದುಡ್ಡು. ದುಡಿಮೆ ಚೆನ್ನಾಗಿ ಮಾಡ್ತೀನಿ ಸರ್, ದುಡಿಮೆ ಚೆನ್ನಾಗಿ ಮಾಡ್ತಿದ್ದೀನಿ. ಮಾಡಿ 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 ಪರವಾಗಿಲ್ಲ. ಈ ಸಮಯದಲ್ಲಿ ಹೆಂಡತಿ ಮಕ್ಕಳು ಅನ್ನೋದು ನೋಡಬಾರ್ದು. ಯಾರು ನಿಮಗೆ ಕಷ್ಟ ಕಾಲದಲ್ಲಿ ನಿಮಗೆ ಜೊತೆ ನಿಂತು ನಿಮಗೆ ಧೈರ್ಯ ಹೇಳಿ ನಿಮಗೆ ಅನ್ನ ಕೊಟ್ಟು ನಿಮಗೆ ಒಂದಷ್ಟು ನೆರವಾಗ್ತಾರೆ, ಅವರಿಗೆ ನಿಮ್ಮ ಬದುಕನ್ನು ಸಮರ್ಪಿಸಿದ್ರು ಭಗವಂತ ಅದರಲ್ಲೇ ನೀವು ಶ್ರೇಷ್ಠರಾಗ್ತೀರಿ. ಅರ್ಥ ಆಯ್ತಲ್ಲ? ಹಾಗಾಗಿ ನಾವು ನಮ್ಮ ಬದುಕಲ್ಲಿ ನಮ್ಮ ಕಣ್ಣೀರನ್ನು ಯಾರು ಒರೆಸ್ತಾರೆ, ನಮ್ಮ ದುಃಖದ ಸಮಯದಲ್ಲಿ ಯಾರ ಜೊತೆ ನಿಲ್ತಾರೆ, ಯಾರು ನಮಗೆ ನೆರವಾಗ್ತಾರೆ, ಹೋಗಬೇಕಾದ್ರೆ ಅವರಿಗೆ ನಾವು ನಮ್ಮೆಲ್ಲ ಸಂಪತ್ತನ್ನು ಕೊಟ್ಟು ಹೋದರೂ ಏನು ನಷ್ಟ ಇಲ್ಲ. ಹಾಗಾಗಿ ನಿಮ್ಮ ಅಕ್ಕ, ನಿಮ್ಮ ತಮ್ಮ ಇವ್ರ ಜೊತೆ ಸಂಪರ್ಕವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ, ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಈ ಹೆಂಡತಿಯ ವಿಚಾರವಾಗಿ ಈಗಲೇ ಡೈವರ್ಸ್ ಅದು ಇದು ಏನು ನಿರ್ಧಾರ ಸದ್ಯಕ್ಕೆ ಬೇಡ. ಹೋಗಿ ನೀವೇ ಒಂದು ಮಾತುಕತೆಯನ್ನು ಮಾಡಿ ನೇರವಾಗಿ ಅಲ್ಲೇ ಇರೋ ಪ್ರಯತ್ನ ಮಾಡಿ, ಅಥವಾ ಹೋಗ್ತಾ ಬರ್ತಾ ಇರೋ ಪ್ರಯತ್ನ ಮಾಡಿ. ಇವೆಲ್ಲರಿಗೊಂದು ಮಾಡಿ 4 ತಿಂಗಳು ಆದಮೇಲೂ ಇದು ಹಿಂಗೆ ಮುಂದುವರಿತು, ಅವ್ರ ಹಠ ಅವರು ಬಿಡ್ತಾ ಇಲ್ಲ ಅನ್ನೋದಾದರೆ ಇದರಿಂದ ಬಿಡಿಸ್ಕೊಳ್ಳೋದೇ ಒಳ್ಳೇದು. ಒಳ್ಳೇದು. ಫೈನಲ್ ಅಲ್ಲಿ ಸೆಟ್ಲ್ ಆಗೋದು ಬೇಡ ಸರ್. ನಾನು ಏನಪ್ಪ ಹೋಗೋದು ಬರೋದು ಅಷ್ಟೇ ಮಾಡಲ ಸರ್. ನಾನು ದಯವಿಟ್ಟು ನೀವು ಅದನ್ನು ಮಾಡಪ್ಪ. ಈಗ ಹೆಂಡತಿ ವಿಚಾರದಲ್ಲಿ ಒಂದಪ್ಪ, ಫೋನ್ ನೋಡಿ, ಫೋನ್ ನೋಡೋದು ಅಥವಾ ಆಕೆ ಬಗ್ಗೆ ಅನುಮಾನ ಪಡೋದು ಇವೆಲ್ಲ ಇದಾವಲ್ಲಪ್ಪ. ನೋಡಿ, ಅವು ಹೊರಗಡೆ ಬರೋ ಸಮಯದಲ್ಲಿ ನೀವು ಫೋನ್ ನೋಡದೆ ಹೋದ್ರೂ ಅವು ಬರ್ತವೆ. ಬೆಂಕಿ ಅದು ಹೊಗೆ ಆಡೋ ಸಮಯ ಬಂದಾಗ ಸ್ವಲ್ಪ ಹೊತ್ತು ಹೊಗೆ ಆಡ್ಬೋದು, ಬಟ್ ಆಮೇಲೆ ಹತ್ಕೊಂಡು ಉರಿಲೇಬೇಕು. ಅದು ಆ ಸಮಯ ಬರುತ್ತೆ, ನೀವು ಉರುಬ್ಲೇಬೇಕು ಅಂತ ಏನಿಲ್ಲ. ಹಾಗಾಗಿ ಏನೂ ಇಲ್ಲ, ನನ್ನ ಹೆಂಡತಿ ಒಳ್ಳೆ ಅಂತ ನಂಬಿಕೆ ಇಡಿ. ಅಬ್ಬಬ್ಬಾ ಅಂದರೆ ಆ ನಂಬಿಕೆಯಿಂದ ನೀವು ನೆಮ್ಮದಿಯಾಗಿರ್ತೀರ. ಅದನ್ನು ಬಿಟ್ಟು ಪ್ರತಿ ಕ್ಷಣ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಅನುಮಾನ ಪಡ್ತಾ ಹೋದರೆ ಆಕೆಗೆ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೀವಂತೂ ಕಾಯಿಲೆ ಬಂದು ನರಳ್ತೀರ. ಬೇಡ, ಅನುಮಾನ ಪಟ್ಕೊಂಡು ನಮಗೆ ನಾವು ಕಷ್ಟ ಕೊಟ್ಕೊಳ್ಳೋದು ಬೇಡ. ಇಲ್ಲ, ನನ್ನ ಹೆಂಡತಿ ಒಳ್ಳೆಯವಳೆ ಅಂತಲ್ಲಿ ಹೇಳೋಣ. ಅದನ್ನು ಮೀರಿಯೂ ಅಲ್ಲೇನೋ ಕೆಟ್ಟದ್ದಾಯಿತು ಅಂದರೆ ನಾವ್ಯಾರು ಶಿಕ್ಷೆ ಕೊಡಲಿಕ್ಕೆ? ಭಗವಂತ ಇದ್ದಾನೆ. ಯಾಕಂದರೆ ಲೋಕ ಕರ್ಮ ಸಿದ್ಧಾಂತದ ಮೇಲೆ ನಡೀತಾ ಇದೆ. ನಾವು ಇನ್ನೊಬ್ಬರಿಗೆ ಮೋಸ ಮಾಡ್ಬೋದು, ನಾವು ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಮೋಸ ಮಾಡ್ಬೋದು, ಆದರೆ ನಮಗೆ ಮೋಸ ಮಾಡ್ಲಿಕ್ಕೆ ಒಬ್ಬ ಉಟ್ಕೊಂಡಿರ್ತಾನೆ. ಇವತ್ತು ಲೋಕದಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ದೀರಿ. ನಾವು ನಮ್ಮ ಅಧಿಕಾರ ಇದೆ, ನಮ್ಮ ಕೈಲಿ ದೊಡ್ಡ ಮಟ್ಟಿನ ಇನ್ಫ್ಲೂಯೆನ್ಸ್ ಇದೆ ಅಂತ ಅನೇಕ ಹೆಣ್ಮಕ್ಳು ಬದುಕನ್ನು ಹಾಳು ಮಾಡಿರ್ಬೋದು. ಬಟ್ ಆ ಕರ್ಮ ತಿರುಗಿ ಬಿದ್ದಾಗ ಯಾವ ಇನ್ಫ್ಲೂಯೆನ್ಸ್ಗಳು ನಮ್ಮನ್ನು ಕಾಪಾಡಲ್ಲ. ಹೌದಲ್ಲ? ಕರ್ಮ ಸಿದ್ಧಾಂತ. ನಾನು ಇನ್ನೊಬ್ಬರಿಗೆ ನೋವು ಕೊಟ್ಟನ, ಆ ನೋವು ಮತ್ತೆ ಬರುತ್ತೆ. ಆದರೆ ನಾನು ಯಾರಿಗೆ ನೋವು ಕೊಟ್ಟನೆ ಅವನೇ ನನಗೆ ನೋವು ಕೊಡದೇ ಇರ್ಬೋದು, ಬಟ್ ನನಗೆ ನೋವು ಕೊಡೋಕೆ ಒಬ್ಬ ಇರ್ತಾನೆ. ಹಾಗಾಗಿ ಈಗ ನಾನು ಹೋದ್ರೆ ಮನೆಗೆ ಕರಿಬೇಕಲ್ಲ ಅವರು. ಈಗ ನಾನು ಹೋದ್ನೆ ಅಂದ್ರೆ ನನ್ನ ಮಗನ ಸ್ಕೂಲ್ ನೋಡ್ಕೊಂಡು ಬರ್ಬೇಕಾ? ಪರವಾಗಿಲ್ಲ, ಸ್ಕೂಲ್ ಅಂತ ಇಲ್ಲ, ಮನೆಗೆ ಹೋಗಿ. ತೀರಾ ಈ ಮಟ್ಟಿಗೆ ಮನೆಗೆ ಕೂಡ್ತಾ ಇಲ್ಲ ಅಂದಾಗ ಒಂದು ಸಾರಿ ಅದನ್ನು ಹತ್ತಿರದ ಪೊಲೀಸ್ ಸ್ಟೇಷನ್ನಿಗೆ ತಿಳಿಸಿ ಅವ್ರ ಮೂಲಕ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅದನ್ನು ಮೀರಿಯೂ ಏನೋ ನಡೀತು ಅಂದರೆ ಅವ್ರು ಪೊಲೀಸ್ನವ್ರು, ಅವ್ರ ಅನುಭವಸ್ಥರು ಹೇಳ್ತಾರೆ, ನೋಡಪ್ಪ ಇದು ಯಾಕೋ ಸರಿ ಹೋಗೋದು ಕಾಣಲ್ಲ, ಬಿಟ್ಬಿಡೆಯ ಅಂತಾರೆ. ಇಲ್ಲ, ಅವರು ಅಪ್ಪ ಅಮ್ಮನಿಗೆ ಎದುರಿಸಿ ಸ್ವಲ್ಪ ಬುದ್ಧಿ ಹೇಳಿ ನಿನ್ನ ಹೆಂಡತಿಯನ್ನು ವಾಪಸ್ ಕಳಿಸ್ತಾರೆ. ಬಟ್ ಇದಕ್ಕೆ ನೀವೇನು ಪ್ರಯತ್ನನೇ ಮಾಡಿಲ್ಲ ಅಂದರೆ ನೀವು ಹಿಂಗೆ ಇರೋದು, ಅವ್ರು ಹಂಗೆ ಇರೋದು. ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ ಸರ್. ಫೈನಲ್ ಈಗ ಒಂದು 6 ತಿಂಗಳಾಯ್ತಾ ಸುಮ್ಮನೆ ಬಿಟ್ಟು ಬಿಟ್ಟಿದೆ ನೋಡ್ರಿ. ಏನ್ ಭಗವಂತ ಯಾವ ದಾರಿ ಕೊಡ್ತಾನೆ ಅಂತ ಗೊತ್ತಾಗ್ತಲ್ಲ ಸರ್. ನೀವೇ ದೇವ್ರ ಇದ್ದಂಗೆ ಸರ್.
ನೀವು ಅಲ್ಲಿ ಹೋಗಿ ಪರವಾಗಿಲ್ಲಪ್ಪ ಒಂದ್ 2,000 ಅವ್ರ ಜೊತೆಗೆ ಇದ್ದು 2 ವರ್ಷ ಇದ್ದು ಬಾ ಅಂದ್ರು ಅಲ್ಲಿ ರೆಡಿ ಸರ್. ಇಲ್ಲ ಹೋಗ್ತಾ ಬರ್ತಾ ಇರೋ ಒಂದ್ 4 ತಿಂಗಳು ಅಂದ್ರೆ ಅದಕ್ಕೂ ರೆಡಿ ಸರ್. ಬೇಡಪ್ಪ, ಯಾವ್ದು ಈಗ ನಾನು ಹೇಳೋದು ಅಲ್ಲಿರೋದ್ರಿಂದ ನೀವು ಆ ಮಟ್ಟಿನ ದುಡಿಮೆ ಮಾಡೋಕ್ಕಾಗದೇ ಇರ್ಬೋದು. ಹಾಗಾಗಿ ನೀವು ಅಲ್ಲೇ ಇದ್ರು ಹೋಗ್ತಾ ಬರ್ತಾ ಇದ್ರು ನಿಮ್ದೇ ಆದ ಒಂದು ದುಡಿಮೆ ಇರಬೇಕು. ದುಡಿಮೆ ಇದೆ ಸರ್, ದುಡಿಮೆ ಇದೆ, ಆ ದುಡಿಮೆಯನ್ನಂತೂ ನೀವು ಬಿಡಬಾರ್ದು. ಆ ತಂದೆ ತಾಯಿ ಇವತ್ತು ಆ ಮಗಳಿಗೆ ಈ ಮಟ್ಟಿಗೆ ತಲೆಗೆ ಏನೇನೋ ಹೇಳ್ಕೊಟ್ಟಿದ್ದಾರೆ. ಅವರು ಬೀಳುವ ಕಾಲ ಬರುತ್ತೆ. ಅವತ್ತಿನ ಕಾಲಕ್ಕೆ ಅವರಿಗೆ ಮಕ್ಕಳಿದ್ರೆ ಚಂದ, ಗೆದ್ದುಕೊಂಡ್ರು. ಇಲ್ಲ, ಇವತ್ತಿನ ಕರ್ಮವನ್ನು ಅವರು ಅವತ್ತು ಅನುಭವಿಸಬೇಕಾಗುತ್ತೆ. ಬಟ್ ನಿಮ್ಮ ಹೆಂಡತಿಗೆ ನೀವು ಕಿವಿ ಮಾತನ್ನು ಹೇಳಿ ಇವತ್ತು ಆಕೆ ನಿಮ್ಮದು ಅಕಸ್ಮಾತ್ ನಿಮ್ಮ ತಪ್ಪಿಲ್ಲದೆಯೂ ಆಕೆ ಈ ರೀತಿ ನಡ್ಕೊಳ್ತಾ ಇದ್ದಾಳೆ ಅಂದರೆ ಆಕೆ ಬಹಳ ದೊಡ್ಡ ಪೆಟ್ಟು ತಿಂತಾರೆ. ಆದರೆ ಆ ಮಗುವಿಗೆ ಆ ನೋವು ಅಥವಾ ಆ ಶಿಕ್ಷೆ ಮಗುವಿಗೆ ಆಗದ ಹಾಗೆ ನೀವೊಬ್ಬ ತಂದೆಯಾಗಿ ದುಡಿದು ಚೆನ್ನಾಗಿ ನೀವು ಸ್ಥಿತಿವಂತರಾಗಿದ್ದರೆ ಏನು ಬಂದರೂ ಎದುರಿಸಬಹುದು. ಹಾಗಾಗಿ ಇದನ್ನು ನನ್ನ ಪ್ರಕಾರ ಹೋಗ್ತಾ ಬರ್ತಾ ಇರೋದೇ ಒಳ್ಳೆಯದು. ಅಲ್ಲೇ ಇರು ಅಂತ ಅವರು ಒಪ್ಕೊಂಡು ಪ್ರೀತಿಯಿಂದ ಇರಿಸ್ಕೊಂಡ್ರೆ ಅಲ್ಲೇ ಇರಿ, ತೊಂದರೆ ಇಲ್ಲ. ಆದರೆ ನನ್ನನ್ನು ಹಿಂಗೆ ನೋಡಬೇಕು, ನನ್ನನ್ನು ಹಂಗೆ ನೋಡಬೇಕು ಅಂತ ಯಾವುದೇ ನಿರೀಕ್ಷೆ ಬೇಡ. ನಿಮಗೆ ನಿಮ್ಮ ಹೆಂಡತಿ ಮಕ್ಳ ಹತ್ರ ಇರಬೇಕು. ಅವ್ರು ನಿಮಗೆ ಪ್ರೀತಿಯಿಂದ ಕೊಟ್ರೆ, ಮರ್ಯಾದೆ ಕೊಟ್ರೆ ಸಾಕು. ಇವ್ರ ಹತ್ರ ಎಲ್ಲ ನಿರೀಕ್ಷೆ ಮಾಡಬೇಡಿ. ನಾನು ಮೊನ್ನೆ ಈಗ 4 ದಿವಸ ಮುಂಚೆ ಒಬ್ಬರು ಕೂಟ ಮಾತಾಡ್ಸಿದ ನನ್ನ ಮಿಸಸ್ ಕೂಟಗೆ. ಅವರು ನಮ್ಮ ಮಿಸಸ್ ಅದೇ 2 ವರ್ಷ ಇರ್ಲಿ ಕಳಿಸ್ರಿ, ನಾನು 2 ವರ್ಷ ಅವ್ರ ಜೊತೆ ಒಟ್ಟಿಗೆ ಇದ್ದು ಒಂದ್ ಸ್ವಲ್ಪ ದುಡಿಮೆ ಇದ್ದು ನನ್ನ ಮನಸ್ಸು ಒಂದ್ ಸ್ವಲ್ಪ ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಈ ಸಮಾಜದಲ್ಲಿ ಅಥವಾ ಪಬ್ಲಿಕ್ ಕಾರ್ಯಕ್ರಮಗಳಲ್ಲಿ 2 ವರ್ಷ ಸುಮ್ಮನೆ ಹೋಗ್ತಾ ಅವ್ರ ಮನೇಲಿ ಇದ್ದು ಬಿಡೋದು, ಅಲ್ಮೋಗಿ ಹಠ ಮಾಡೋದು. ಮೊದಲನೇದಾಗಿ ಇಂಥ ನಿಮ್ಮ ಸಂಸಾರ ಸಮಾಜದಲ್ಲಿ ಅದೊಂದು ನೀಚತನದು. ಅದಕ್ಕೆ ಉದಾಹರಣೆಗೆ ಯೋಗ್ಯವೇ ಅಲ್ಲ ನಿಮ್ಮದು. ಅಂಡ್ ನಾನು ಹೋಗ್ತಾ ಬರ್ತಾ ಇರಿ ಇಂದ ಮಾತ್ರಕ್ಕೆ ಇದು ಒಂದು ಇಡೀ ಸಮಾಜಕ್ಕೆ ಪ್ರೇರಣೆ ಆಗಬಾರ್ದಲ್ಲ. ನಾನು ಹೇಳ್ತಾ ಇದ್ದೆ, ಬಿಡೇ ಅವ್ರನ್ನ, ಏನು ಸುಮ್ಮನೆ ಹೋಗೋದಂತೆ. ಗಂಡನಿಗೆ ಒಂಚೂರು ನಷ್ಟ ಆದರೆ, ಗಂಡನ ಒಂಚೂರು ವ್ಯವಹಾರದಲ್ಲಿ ಸೋಲಾದರೆ ಬಿಟ್ಟು ಹೋಗ್ಬಿಡೋದು ಅನ್ನೋದಾದ್ರೆ ಮದುವೆಗೆ ಏನು ಅರ್ಥ ಇದೆ? ಮೊದಲನೇದಾಗಿ ನಿಮ್ಗೆ ಈ ಮಟ್ಟಿನ ಸಲಹೆ ಅದೇ ದೊಡ್ಡ ತಪ್ಪಾಗ್ಬಿಡುತ್ತೆ. ಸಮಾಜಕ್ಕೆ ಅದು ಬೇರೆ ಥರ ಸಂತೋಷ ಹೋಗ್ಬಾರ್ದು. ಓಹೋ, ಹಂಗಾರೆ ಗಂಡನ ತವ್ರ ಮನೆಗೆ ಹೋಗ್ಬಿಟ್ಟು ನಾನು ಹಠ ಮಾಡಿದ್ರೆ ನನಗೆ ಬೇಕಾದಂಗೆ ನಾನು ಇರ್ಬೋದು. ಇಲ್ಲಿ ಹಿಂಗಿರ್ಕಿ ಎಷ್ಟೋ ಜನ ಅವ್ರ ಕೆಟ್ಟ ಅಕ್ರಮ ಸಂಬಂಧಗಳನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳೋಕೆ ಇಂಥದ್ದೊಂದು ಜಾಗ ಹುಡುಕೊಂಡ್ಬಿಡ್ತಾರೆ. ಮೊದಲನೇದಾಗಿ ಏನೋ ಕಾರಣ ಇಲ್ಲ ಸುಮ್ಮನೆ ಅಲ್ಲೋ ಕೂತ್ಕೊಂಡು ಅವಳು ಅಲ್ಲಿಂದ ಡೈರೆಕ್ಷನ್ ಕೊಡೋದು, ಹೋಗ್ತಾ ಬರ್ತಾ ಇರೋ. ಅರೆ, ಗಂಡನ ಮನೆಗೆ ಬಂದಾಗ ಈ ಮನೆಯನ್ನು ತನ್ನ ಮನೆ ಅಂದುಕೊಂಡು ಬದುಕಬೇಕಾಗಿರೋ ಒಂದು ಹೆಣ್ಣು ಸುಮ್ಮನೆ ಅಲ್ಲೋ ಕೂತ್ಕೊಂಡ್ಬಿಟ್ಟು ಗಂಡನಿಗೆ ಡೈರೆಕ್ಷನ್ ಕೊಡ್ತಾ ಕೂತ್ಕೊಂಡ್ರೆ ಅದು ಎಂತ, ನಾನು ಅದಕ್ಕೆ ಮಾತಾಡ್ತಾ ಕೂತ್ಕೊಂಡ್ರೆ ನಾನು ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ಬಿಡುತ್ತೆ. ನೋ. ಕೇವಲ ನೀವು ಅಲ್ಲಿ ನೊಂದಿದ್ದೀರಾ ಅನ್ನೋ ಕಾರಣಕ್ಕೆ, ಬೇರೆ ವಿಧಿ ಇಲ್ಲ, ತಂದೆ ತಾಯಿ ಇಲ್ಲ, ಅವ್ರ ಸೇವೆ ಮಾಡ್ಲಿಕ್ಕಾದ್ರೂ ಅಲ್ಲಿ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಬಂದೇ ಹೊರತು, ಫಸ್ಟ್ ಆಫ್ ಆಲ್ ಇದು ಮಾನ್ಯತೆ ಕೊಡೋ ಸಂಬಂಧವೇ ಅಲ್ಲ, ಅಥವಾ ಇದೊಂದು ಯೋಗ್ಯ ರೀತಿಯೇ ಅಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ನನಗೂ ಅವಳು ಇಷ್ಟ, ಅವಳಿಗೂ ನಾನು ಇಷ್ಟ, ಆದರೆ ಯಾರೋ 3ನೆಯವರು ಹೇಳ್ಕೊಡ್ತಾವ್ರೆ. ಇವೆಲ್ಲ ನೆಪ ಅಥವಾ ಇವೆಲ್ಲ ಕಾರಣ ಅಲ್ಲ. ನಿನಗೆ ಮಗಳು ಬೇಕಾ, ನಿನಗೆ ಆ ಸಂಸಾರ ಉಳಿಸ್ಕೊಳ್ಬೇಕು ಅಂತ ಇದೆಯಾ, ಇನ್ನೊಂದು 1 ವರ್ಷ 2 ವರ್ಷ ನೋಡು, ಉಳಿಸ್ಕೊಳ್ಳೋ ಪ್ರಯತ್ನವನ್ನಂತೂ ಪ್ರಾಮಾಣಿಕವಾಗಿ ಮಾಡಿ. ಆಕೆನೇ ಬರೋ ಸ್ಥಿತಿ ಬರುತ್ತೆ. ಸದ್ಯಕ್ಕೆ ಹೋಗ್ತಾ ಬರ್ತಾ ಇರು, ಆಕೆನೇ ಬಂದು ಕಾಲಿಡ್ಕೊಳ್ಳೋ ಸ್ಥಿತಿ ಬರುತ್ತೆ. ಯಾರು ಏನು ಎಂಥ ಯೌವನದಲ್ಲಿದ್ದರೂ, ಎಂಥ ಸೌಂದರ್ಯ ಇದ್ದರೂ, ಏನೇ ಸಿರಿ ಸಂಪತ್ತಿದ್ರೂ ಕಾಯಿಲೆ ರೋದನೆಗಳಿಂದ ಯಾರೂ ತಪ್ಪಿಸ್ಕೊಳ್ಳೋ ಕಾಲ ಅಲ್ವನಪ್ಪ. ಬರುತ್ತೆ, ಅವ್ರ ಮನೆ ಒಳಗಡೆನೂ ಕಾಲಿಡುತ್ತೆ. ಅದನ್ನೇ ಹೇಳ್ತಾ ಇದ್ದೀನಪ್ಪ. ಯಾರಿವತ್ತು ನಿನ್ನಿಂದ ಕಿತ್ಕೊಂಡಿದ್ದಾರೆ, ಯಾರಿವತ್ತು ನಿನ್ನನ್ನು ಸರಿಸಮಾನವಾಗಿ ನೋಡ್ತಾ ಇಲ್ಲ, ಅವರೆಲ್ಲರೂ ನಿನ್ನನ್ನು ಬೇಡೋ ದಿನ ಬರ್ತವೆ. ನೀನು ಧರ್ಮದಲ್ಲಿರು, ನೀನು ಧರ್ಮ ಬಿಡಬೇಡ, ನೀನು ಅವ್ರು ಯಾರನ್ನು ದೂಷಿಸಬೇಡ. ಕಾಲ ನೋಡ್ಕೊಳ್ಳುತ್ತೆ, ಕರ್ಮ ನೋಡ್ಕೊಳ್ಳುತ್ತೆ. ಹೋಗ್ತಾ ಬರ್ತಾ ಇರು. ಸದ್ಯಕ್ಕೆ ಕೇವಲ ನಿಮ್ಮ ತಂದೆ ತಾಯಿ ಇಲ್ಲ ಅನ್ನೋ ಕಾರಣಕ್ಕೆ, ಬೇರೆ ಯಾವ ಆಯ್ಕೆನೂ ಇಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಹೊರತು ಇದು ಯಾವ ಸಮಾಜದಲ್ಲಿ ಒಪ್ಪುವಂತಹ ವಿಚಾರ ಇದಲ್ವೇ ಅಲ್ಲ. ದಾಂಪತ್ಯ ಅಂದರೆ ಇದು ವರ್ಸ್ಟ್. ಇದು ನಮ್ಮ ಅಕ್ಕ ಅವರು ಅದನ್ನ ಹೇಳ್ತಿದ್ದಾರೆ ಸರ್. ಇಲ್ಲಪ್ಪ ನಾನು ಆಯ್ತು, ನಾನು ಹೇಳಿದ್ ಮಾಡಪ್ಪ. ಮುಂದಿನ ಕರೆಗಳಿದ್ದಾವೆ, ಒಳ್ಳೇದಾಗ್ಲಿ.
ನೋಡಿ, ಒಂದು ಹೆಣ್ಮಗಳು ಗೊತ್ತಿಲ್ಲ, ಇವರು ಹೇಳ್ತಿದ್ದಾರೆ ನನಗೆ ಯಾವುದೇ ಚಟ ಇಲ್ಲ, ನಂದು ಯಾವುದೇ ತಪ್ಪಿಲ್ಲ ಅಂತ. ಬಟ್ ಎನಿವೆ, ನಾನು ಇದನ್ನು ಕೇವಲ ಇವರಿಬ್ಬರ ವಿಚಾರ ತಗೊಳ್ಳೋಣ. ಇಲ್ಲಿ ಯಾರು ತಪ್ಪಿದೆ ಯಾರು ಸರಿ ಇಲ್ಲ ಗೊತ್ತಿಲ್ಲ. ಇವ್ರು ಹೇಳಿರೋದೆಲ್ಲ ನನ್ನ ಹತ್ರ ಸರಿಯಾಗಿದ್ದರೆ ನಾನು ಕೊಟ್ಟಿರೋ ತೀರ್ಪು ಅಥವಾ ಆ ಸಲಹೆ ಅಲ್ಲಿ ಕೆಲಸ ಮಾಡುತ್ತೆ. ಭಗವಂತನ ಅನುಗ್ರಹದಿಂದ ಇವ್ರು ನನ್ನ ಹತ್ರ ಸುಳ್ಳು ಹೇಳಿದರೆ ಅದೆಲ್ಲ ಉಲ್ಟಾ ಆಗುತ್ತೆ. ಆಯಿತು, ಅದು ಬಿಡಿ. ಆದರೆ ಒಂದು ಸುಮ್ಮನೆ ಸಾರ್ವತ್ರಿಕವಾಗಿ ಯೂನಿವರ್ಸಲ್ ಆಗು ನೋಡಿ, ಒಬ್ಬ ಗಂಡ ವ್ಯವಹಾರದಲ್ಲಿ ಸ್ವಲ್ಪ ಲಾಸ್ ಆದ, ಇದು ಇವ್ರ ವಿಚಾರಕ್ಕಲ್ಲ, ಸುಮ್ಮನೆ ಲೋಕಾಭಿಮುಖವಾಗಿ ಹೇಳುವುದಾದರೆ, ಇದಕ್ಕಿದ್ದ ಹಾಗೆ ತವರು ಮನೆಗೆ ಹೋಗ್ಬಿಡೋದು. ಈ ಗಂಡ ಹೆಂಡತಿ ಫೋನ್ ನೋಡಬೇಕು, ಹೆಂಡತಿ ಗಂಡನ ಫೋನ್ ನೋಡಬೇಕು, ಅದು ಅನುಮಾನದಿಂದ ಅಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ, ಅಯ್ಯೋ ನನ್ನ ಫೋನಲ್ಲಿ ಕರೆನ್ಸಿ ಇಲ್ಲ ಕಣೆ ಕೊಡಿಲಿ, ನಾನು ನನ್ನ ಫ್ರೆಂಡಿಗೆ ಒಂಚೂರು ಫೋನ್ ಮಾಡಬೇಕು. ಅಯ್ಯೋ ಫೋನ್ ಮಾಡ್ತೀರಾ ಬೇಡ ಅಂತ ಅಡುಗೆ ಮನೆಯಿಂದಲೇ ಓಡ್ಬಂದು ಗಂಡಂಗೆ ಒಂದೆರಡು ಹೊಡೆದು ಫೋನ್ ಇಸ್ಕೊಂಡು ಅಲ್ಲಿಂದ ಶುರುವಾಯಿತು ನೋಡಿ. ಓಹೋ, ಇವತ್ತಿಗೆ ಗಂಡ ಹೆಂಡತಿ ಅನ್ಯೂನ್ಯವಾಗಿದ್ದಾರ ಅಂತ ಚೆಕ್ ಮಾಡ್ಲಿಕ್ಕೆ ಒಂದೇ ದಾರಿ ಏನು? ಗಂಡ ಹೆಂಡತಿ ಫೋನ್ ನೋಡ್ತಾ ಇರ್ಬೋದು, ಅಥವಾ ಹೆಂಡತಿ ಗಂಡನ ಫೋನ್ ನೋಡ್ಬೋದು. ಹಿಂಗಿತ್ತ ಆ ಮನೆ ಗೆದ್ದುಕೊಳ್ತು. ಒಬ್ರು ಫೋನ್ ಒಬ್ರು ಮುಟ್ಟಂಗೆ, ಅರೆ ಅನುಮಾನದಿಂದ ಮುಟ್ಟಬೇಡಿ, ಅದು ಒಳ್ಳೇದಲ್ಲ. ಇವನ್ ಅವ್ರು ಏನೋ ಕೆಟ್ಟದ್ರಲ್ಲಿ ಇದ್ರೂ ಅನುಮಾನ ಪಟ್ಟು ಮುಟ್ಟಬೇಡಿ, ಅದು ಗೊತ್ತಾಗೋ ಸಮಯಕ್ಕೆ ಗೊತ್ತಾಗೇ ಆಗುತ್ತೆ. ಆದರೆ ನನ್ನೊಳಗಡೆ ಕೆಟ್ಟದ್ದಿಲ್ಲ, ನನ್ನದು ಕೆಟ್ಟ ದಾರಿ ಅಲ್ಲ ಅನ್ನೋದಾದರೆ ನಾನು ಲಾಕಿಕ್ಕೋ, ಅದು ಬೇರೆ ಬೇರೆ ಕಾರಣ ಇದ್ದಾವೆ. ಗೂಗಲ್ ಪೇ ಲಾಕ್ ಇಡಬೇಕಾಗುತ್ತೆ, ಅಥವಾ ಬೇರೆ ಬೇರೆ ಕಮರ್ಷಿಯಲ್ ಅಥವಾ ಬಿಸ್ನೆಸ್ ಮನಸ್ಥಿತಿಯಿಂದ ಒಂದಷ್ಟು ಲಾಕ್ ಇಡಬೇಕು. ಬಟ್ ಗಂಡ ಕೇಳಿದಾಗ ಲಾಕ್ ತಕ್ಕೊಡ್ಬೋದಲ್ಲ, ಅಥವಾ ಹೆಂಡತಿ ಕೇಳಿದಾಗ ಲಾಕ್ ತಕ್ಕೊಡ್ಬೋದಲ್ವ? ಯಾರೋ ಬೀದಿಲಿ ಹೋಗೋರಿಗೆ ತಕ್ಕೊಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಮನೆಯವ್ರಿಗೆ ತಕ್ಕೊಡಿ. ಹೌದಲ್ವಾ? ಹೀಗೆ ಗಂಡನಿಗೆ ವ್ಯವಹಾರದಲ್ಲಿ ಸೋಲಾಯಿತು, ಅಥವಾ ವ್ಯವಹಾರದಲ್ಲಿ ಗಂಡ ಮೊದಲಿನಂತೆ ದುಡಿತಾ ಇಲ್ಲ ಅಂತ ತವ್ರ ಮನೆಗೆ ಹೋಗ್ಬಿಡೋದು. ಅಲ್ಲಿ ತವ್ರ ಮನೆಗೆ ಹೋದಾಗ ಆ ಅಪ್ಪ ಅಮ್ಮ, ಈಗ ಅವ್ರಿಗೆ ಯಾರು ಗಂಡು ಮಕ್ಕಳಿಲ್ಲ, ಇರೋಳು ಒಬ್ಳು ಹೆಣ್ಮಕ್ಳು, ಅವ್ರ ಸೇವೆ ಮಾಡಲಿ, ಸರಿ ಆಯಿತು, ಅಪ್ಪ ಅಮ್ಮನ ಸೇವೆ ಮಾಡಲಿ. ಅದಕ್ಕೊಂದು ರೀತಿ ನೀತಿ ಇದೆ ಅಲ್ವಾ? ಅಲ್ಲಿ ಅಂದರೆ ನೋಡಿ, ನಿಮಗೆ ಅಪ್ಪ ಅಮ್ಮ ಇಲ್ಲ, ನಮಗೂ ಯಾರೂ ಗಂಡು ಮಕ್ಕಳಿಲ್ಲ, ನೀವಿಲ್ಲೇ ಇದ್ದು ನಮಗೂ ವಯಸ್ಸಾಯಿತು, ಇನ್ನೇನೆಲ್ಲ ನೀವೇ ನೋಡ್ಕೊಳ್ಬೇಕು. ನೀವು ಹೋಗ್ತಾ ಬಗ್ತಾ ಇದ್ದು ಈ ಮನೆ ಅಲ್ಲೇ ಎಲ್ಲ ಒಟ್ಟಿಗೆ ನೋಡಿಕೊಂಡು ಹೋಗ್ಬೋದಲ್ವಾ? ಅದಕ್ಕೊಂದು ರೀತಿ ನೀತಿ ಇರುತ್ತೆ. ಅದನ್ನು ಬಿಟ್ಟು ಕಳಿಸಲ್ಲ ಕೊಡೋ ನನ್ನ ಮಗಳನ್ನ, ಏನು ಪೂಳಿ ಹಾಕೊಂಡು ನೆಕ್ತೀರಾ? ಹೆಣ್ಣಿನ ವಿಚಾರದಲ್ಲಿ ಅವೆಲ್ಲ ಬಹಳ ಸೂಕ್ಷ್ಮ. ಗಂಡು ಮಗು ಇಲ್ವಾ, ಇಟ್ಕೊಳ್ಳಿ, ಪರವಾಗಿಲ್ಲ, ಅದು ಮನೆ ಹೆಣ್ಮಗಳನ್ನೇ ಇಟ್ಕೊಳ್ಳಿ. ಆದರೆ ಹಳಿಯನಿಗೆ ದಾರಿ ಹರಿದು ಕೊಟ್ಟುಬಿಟ್ಟು ನಾವು ನಮ್ಮ ಮಗಳಿಗೆ ಮದುವೆನೇ ಮಾಡಿಲ್ಲ ಅನ್ನೋ ಥರ ನೀವು ಅಳಿಯನ ಹತ್ರ ನಡ್ಕೊಂಡ್ರೆ ಅದು ಯಾವ ಧರ್ಮ ಅದು? ಒಳ್ಳೇದಾಗಲ್ಲ. ಆಯ್ತು, ಈ ವಿಚಾರದಲ್ಲಿ ಈ ಸತಿಪತಿಯರು ಒಂದಾಗಿ ಆ ಮಗುವಿನ ಭವಿಷ್ಯ ಚೆನ್ನಾಗಿರಲಿ, ಅವರ ಅಪ್ಪ ಅಮ್ಮಂಗೂ ಬುದ್ಧಿ ಬರಲಿ.